ದೇವ ನಿನ್ನ ನಾಮ ಸ್ಮರಣೆಯು ಅದುವೇ ನಿಜದಿ ಸೂರ್ಯೋದಯವು ಅನ್ಯ ದೇವರನ್ನು ಅರಿಯಣ ನಿನ್ನ ಸ್ಮರಣೆ ನಿನ್ನ ನಾಮ ಸ್ಮರಣೆಯು ಅದುವೇ ನಿಜದಿ ಸೂರ್ಯೋದಯವು ಅದುವೇ ನಿಜದಿ ಸೂರ್ಯೋದಯವು ಅನ್ಯ ದೇವರನ್ನು ಹರಿಯನ ನಿನ್ನ ಸ್ಮರಣೆ ಸಾಧನ ಅನ್ಯ ದೇವರನ್ನು ಹರಿಯನ ನಿನ್ನ ಸ್ಮರಣೆ ಓ ದೇವ ನಿನ್ನ ನಾಮ ಸ್ಮರಣೆಯು ಮನದಲ್ಲಿ ಮಂದಿರ ಮಾಡಿ ಸ್ಥಾಪಿಸುವೆ ನಿನ್ನ ಹಾಡಿ ಕಲಿಯೋ ಯುದ್ಧ ಭೂಮಿಯೇನೆ ಇವ ಕಳೆಯೋ ಧಗ 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 ಉರಿಯೋ ಸೂರ್ಯನ್ನೇ ಸುಡ ಉಸಿರೋ ರಣ ಕಲಿಯೋ ಇಡೀ ದೇಶವೇನೆ ನಿನ್ನ ಮನೆಯೋ ಧಡ 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 ನಡೆಯೋ ನಿನ್ನ ತ್ಯಾಗಕ್ಕೆಂದು ನಾವು ನುಡಿಯೋ ಆ ಸಿಡಿಲು ಮಳೆ ಬಂದರು ಸಾಗರವೇ ಉಕ್ಕಿ ಹರಿದರು ಎದುರಾಳಿ ಎದುರಿಗೆ ನಿಲ್ತರು ನೀ ಮುನ್ನುಗ್ಗಿ ದೇಶನ ಕಾಯುವೆ ಜನ ಜನ ಮನ ಗೆದೆಯಲಿದೆ ಬಲಿದಾನ ಕುರು ನೀನು ರೆಡಿಯೋ ನನ್ನ ಕೂಡ ನಿನ್ನ ನೆನೆಯುತ್ತಿದೆ ಗೆಲ್ದು ನಿಂಗೆ ಜಾಹೋ ಶಿಸ್ತು ನಡಿಗೆ ದೇಶ ಕಾಯುವೆ ನೀ ಕೊನೆಯವರೆಗೆ
ನಡೆ ಧೈರ್ಯ ನಮಗೆ ಕೇಳೋ ನಿನ್ನ ಹೆಸರೇ ಹೆಮ್ಮೆ ನಮಗೆ ನಿನ್ನ ಸೇವೆ ಶ್ರೇಷ್ಠ ನಮಗೆ ಗಡಿಯಲ್ಲಿ ಸಿಡಿದೇಳುವ ಸೈನಿಕ ದಿನ ದಿನವೂ ಹೋರಾಟ ಬಂದೂಕಿನ ಒಡನಾಟ ಹೊಸ ಸಮರದ ಸೆಣಸಾಟ ಒಳಿದು ಧೈರ್ಯದ ಸಾಮ್ರಾಟ ಎಂತವರ ಬಿಟ್ಟಿರುವೆ ಬಯಕೆಗಳ ತೊರೆದಿರುವೆ ದೃಢವಾಗಿ ನಿಂತಿರುವೆ ಈ ದೇಶಕ್ಕೆ ಉಳಿಪಾಗೆ ಇರುವೆ ಈ ಕೇಸರಿ ಬಿಳಿ ಹಸಿರು ನಿನ್ನದೆ ಆ ಪ್ರತಿ ಉಸಿರು ಅಜರಾಮರ ಹೆಸರು ಹೇ ನಿನಗೆ ಸಾಕಿ ಯಾರೋ ದಿನ 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 ದುಡಿವೆ ನೀನು ಕ್ಷಣ ಪ್ರತಿ ಕ್ಷಣ ರಭಸದಲ್ಲಿಯೋ ಕಣ ಕಣದಲ್ಲೂ ದೇಶ ಪ್ರೇಮ ಎಂದು ನಿಂಗೆ ಜಯ ಹೋ ಸಲಾಮ್ ಸೋಲ್ಜರ್ ನೀನಿದ್ರೆ ಇಲ್ಲ ಡೇಂಜರ್ ಸಲಾಮ್ ಸೋಲ್ಜರ್ ನೀ ದೇಶಕ್ಕೇನೆ ಪವರ್ ಸಲಾಮ್ ಸೋಲ್ಜರ್ ನಿನ್ನ ಹೆಸರಲ್ಲಿ ಹುಟ್ಟು ಫೈರ್ ಸಲಾಮ್ ಸೋಲ್ಜರ್ ಎಲ್ಲೆಂದು ನೀನು ಸೇವ್ಯರ್ इस मिट्टी की जान हो ओ वीर सेना भारत माँ की शान सलाम सोल्जर ಗಜಮುಖನೇ ಗಣಪತಿ ನಿನಗೆ ವಂದನೆ ಪಾರ್ವತಿಯವರ ಪುತ್ರ ವಿನಾಯಕನೇ ನಿನ್ನ ನಾಮವನ್ನು ಧರಿಸುವನು ಸರ್ವೇಶ್ವರನೇ ನಿನ್ನ ಮಕ್ಕಳಿಗೆ ಕಣ್ಣಿಟ್ಟು ಕಾಪಾಡಲು ನಿನ್ನ ಮಕ್ಕಳನ್ನು ಕಣ್ಣಿಟ್ಟು ಕಾಪಾಡೆಯ ಕರುಣಾಕರನೇ ಕರುಣಾಕರನೇ ನಮಸ್ತೆ ನಮಸ್ತೆ ನಮಃ ಓಂ ನಮೋ ಬಸವೇಶ ಓಂ ನಮೋ ಭಕ್ತದಾಸ ಜಯ ನೀಡು ಹೇ ದೇವರೇ
विभूषित वामभागम् नारायण प्रिय मनङ्गमदापहारम् वाराणसी पुरपतिम् भज विश्वनाथम् वाचाम गोचरमनेक गुणस्य रूपम् ತಂದೆ ಬಸವಣ್ಣ ನಾನಂಬಿ ಬಂದೆ ಕರುಣಿಸಿ ಕಾಯೋ ನಮ್ಮಪ್ಪ ದೇವರೇ ಕರುಣಿಸಿ ಕಾಯೋ ನಮ್ಮಪ್ಪ ಸ್ವಾಮಿ ಓ ತಂದೆ ಬಸವಣ್ಣ ನಾನಂಬಿ ಬಂದೆ ಓ ತಂದೆ ಬಸವಣ್ಣ ನಿನ್ನ ನಂಬಿ ಬಂದೆ ಕರುಣಿಸಿ ಕಾಯೋ ನಮ್ಮಪ್ಪ ದೇವನೇ ಕರುಣಿಸಿ ಕಾಯೋ ನಮ್ಮಪ್ಪ ಸ್ವಾಮಿ ಓ ತಂದೆ ಬಸವಣ್ಣ ನಾನಂಬಿ ಬಂದೆ ತಂದೆ ನಮ್ಮ ಭಾಗದ ದೇವರಾದ ಬಸವಣ್ಣನೇ ನನ್ನಣ್ಣ ನನ್ನ ಅಮರೇಶ್ವರ ನನ್ನನ್ನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನನ್ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ಕಾಪಾಡ್ತಾ ಇದ್ದಾನೆ. ನನಗೆ ತಂದೆ ತಾಯಿ ಎಲ್ಲಾನು ಅವನೇ ಆಗಿದ್ದಾನೆ. ಆದಷ್ಟು ಈ ನಮ್ಮ ಚಿಕ್ಕ ಬಡವರ ಸಂಸಾರವನ್ನ ಯಾವ ಕಷ್ಟಕ್ಕೆ ಸಿಗದ ಹಾಗೆ ನಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡು ತಾಯಿ ಬಸವಣ್ಣ. ಅದು ಅಲ್ಲದೆ ನಮ್ಗೆ ಎಂಥ ಕಷ್ಟ ಬಂದರೂ ಸೇತ ನಮ್ಮ ಕೈ ಹಿಡಿದು ಕಾಪಾಡುವ ಭಾರ ನಿನ್ನನ್ನೇ ಕೊಡದೆ ತಂದೆ, ನಿನ್ನನ್ನೇ ಕೊಡದೆ. ಹಲೋ ಛೇ ಏನಿದು ನಿತ್ಯ ಕಣ್ಣೀರು ಸುರಿಸುತ್ತಾ ಕುಳಿತರಿ? ಹತ್ತು ಮಾತೆ ಮತ್ತೆ ಮರಳಿ ಬರಬಹುದೇ? ಗಂಡಾದ ನೀನು ಈ ರೀತಿ ಎಳೆವಡದ ದುಃಖದ ನೋವಿಗೆ ದೇಹ ಅದು ನಿನ್ನನ್ನು ಜಯಿಸದೆ ಬಿಡಬಹುದೇ? ಹೆಣ್ಣಾದ ತುಳಿದಾರ ಗತಿ ಏನು ಮುಂದೆ? ಹೌದು ಪ್ರಾಂತಿ, ನಮ್ಮ ಬಾಳಿನಲ್ಲಿ ಹೊತ್ತಿ ಉರಿದ ದಾವಾಗ್ನಿ ನಮ್ಮನ್ನು ದಹಿಸಿ ನಮ್ಮವನನ್ನು ಉಳಿಸಿದ್ದರೆ ನನಗೆ ಯಾವ ಚಿಂತೆ ಇರುತ್ತಿರಲಿಲ್ಲ. ಸತ್ತವಳೇನು ಸತ್ತು ಹೋದಳು, ಆದರೆ ಹಿರಿತನದ ಹಿರಿಬಾರದವರೆಂದು ಹೇರಿ ಹೋದಳು ಆ ನನ್ನ ತಾಯಿ. ನನ್ನ ಮುಂದೆ ಹೇಳುವುದಿಲ್ಲವೇ?
ಸುನಿತಾಳ ತಂಗಿ ಸುನಿತಾಳ ಮದುವೆ ಹೊಣೆಗಾರಿಕೆ ನಿನಗೆ ಎಷ್ಟು ಇದೆ, ನನಗೂ ಅಷ್ಟು ಇದೆ. ಸುನಿತಾಳಿಗೆ ನೀನು ಒಡ ಹುಟ್ಟಿದ ಅಣ್ಣನಾದರೆ ನಾನವಳಿಗೆ ಪಡೆದ ಅಣ್ಣ. ಸುನಿತಾ ಅಣ್ಣ, ನಾನು ನಿನಗೆ ಅಷ್ಟೊಂದು ಭಾರವಾಗಿದ್ದೀನಿ. ಅವತ್ತೇ ನನ್ನವ್ವ ಅಸುನಿಗೆ ದಾಕ್ಷಣ ನನ್ನ ಕತ್ತಚ್ಚಿ ಬಿಡಬೇಕಾಗಿತ್ತಲ್ವಾ? ಈ ಜಗದ ನೊಡವನ್ನ ಹರಿದುಕೊಂಡು ನಾನು ಅವಳು ಹಿಂದೆ ಹೋಗ್ಬಿಡ್ತಿದ್ದೆ. ಅವಾಗ ಈ ಹಿರಿದಾದ ನಿನ್ನ ತಂಗಿಯ ಹೊರೆನೇ ಇರ್ತಾ ಇರ್ಲಿಲ್ಲಲ್ಲ. ತಂಗಿ ಎಷ್ಟೊಂದು ಅಪಾರ್ಥಕ್ಕೆ ಅವಕಾಶ ಕೊಟ್ಟೆ ಮಾನಿನ ಬುದ್ಧಿಗೆ. ಆ ರಾಜ್ಯದೇವ ಒಂಬಳಿ ಶ್ರೀರಾಮಲಿಂಗ ಬಸವೇಶ್ವರ ರಾಣಿಯಾಗಿಯೂ ನಾಡಿದ್ದೇ ಬೇರೆ, ನೀನು ತಿಳಿದುಕೊಂಡಿದ್ದೇ ಬೇರೆ. ತಂಗಿ ಸುನಿತಾ, ನಿನ್ನೊಡಲಿಗೆ ಹಿಡಿ ಅನ್ನ ಹಾಕುವಷ್ಟು ಕಡು ದರಿದ್ರನಲ್ಲಮ್ಮ ಈ ನಿನ್ನ ಸಹೋದರ. ಏನೋ ಬೆಳೆದು ನಿಂತ ನಿನ್ನ ಮದುವೆ ಚಿಂತೆಯಲ್ಲಿ ನನ್ನ ಬಾಯಿಂದ ಮಾತನಾಡಿಸುತ್ತೇ ವಿನಃ ಬೇರೆ ಯಾವ ದೃಷ್ಟಿಯಿಂದಲ್ಲಮ್ಮ. ಸಾಕು ನಿಲ್ಲಿಸು ನಿನ್ನ ಜಾಣತನದ ಮಾತನ್ನು. ತಂಗಿ ಸುನಿತಾಳ ಮದುವೆಗೆ ಬಗ್ಗೆ ನೀನೇಕೆ ತಲೆ ಕೆಡಿಸಿಕೊಳ್ಳುವೆ? ಏಕೆ ನಾನಿಲ್ಲವೇ? ಅಂದರೆ ತಂಗಿ ಸುನಿತಾಳ ಮದುವೆ ಹೊಣೆಗಾರಿಕೆ ನಿನಗೆ ಎಷ್ಟಿದೆಯೋ ನನಗೂ ಅಷ್ಟು ಇದೆ. ಸುನಿತಾಳಿಗೆ ನೀನು ಒಡ ಹುಟ್ಟಿದ ಅಣ್ಣನಾದರೆ ನಾನು ಅವಳಿಗೆ ಪಡೆದ ಅಣ್ಣ ಅಲ್ಲವೇ ನಮ್ಮ ಸುನಿತಾ? ನಾವೆಲ್ಲರೂ ಚಿಕ್ಕವರಿದ್ದಾಗಿನಿಂದ ಒಟ್ಟಿಗೆ ಬೆಳೆದಿದ್ದೀವಿ ಅಂದ್ಮೇಲೆ ನೀನು ಕೂಡ ನನಗೆ ಅಕ್ಕರೆ ಅಣ್ಣನೇ ಸರಿ. ಜಾತಿಯಿಂದ ನೀನು ಕ್ರಿಶ್ಚಿಯನ್, ನಾವು ಹಿಂದೂಗಳು. ಯಾವ ಭೇದ ಭಾವವಿಲ್ಲದೆ ಜಾತಿಯ ಜಂಜಾಟವನ್ನು ಕಿತ್ತೊಗೆದು ಒಂದೇ ಕಣ್ಣುಗಳಂತೆ ಕಾಲು ನೂಕುತ್ತಾ ಬಂದಿದ್ದೇವೆ. ಆದರೆ ನಮ್ಮನ್ನು ಬೆನ್ನು ಬಿಡದೆ ಬೆಂಬತ್ತಿದೆ ಬಡತನವೆಂಬ ಭೂತ. ಅಂದಾಗ ತಂಗಿ ಸುನಿತಾಳ ಬಗ್ಗೆ ಸಾಕಷ್ಟು ಚಿಂತಿಸಬೇಕಾಗಿದೆ. ಅವಳ ನನ್ನರು ಕಾಣುವ ಭಾಗ್ಯ ಎಂದು ಬರುವುದೆಂದು ಹಂಬಲಿಸಿವೆ ತಾನೆ. ಅಂದ್ರೆ ರೂಪ ಸತ್ಗುಣತೆ ಇರುವಾಗ ನಮ್ಮ ಸುನಿತಾಳ ಕೈ ಹಿಡಿಯಲು ನಾಮನ್ನ ತಾಮನ್ನ ಎಂದು ಕ್ಯೂ ಹಚ್ಚಿ ನಿಂತಿದ್ದಾರೆ. ಹೌದು ರಾಕಿ, ನಾವು ಅವ್ರು ಕೇಳಿದ ತನ ಶುರು ಸಿದ್ಧರಾದಾಗ ಮಾತ್ರ. ಹೌದಣ್ಣ, ಹೆಣ್ಣೆ ಹೆತ್ತ ಈ ಬಡ ಜೀವಿಗಳಿಗೆ ವರದಕ್ಷಿಣೆ ಅನ್ನೋದು ಶಾಪವಾಗಿ ಬಿಟ್ಟಿದೆ. ಎಷ್ಟೋ ಜನ ಹೆಣ್ಣೆ ಹೆತ್ತ ಬಡವರು ತಮ್ಮ ಮಕ್ಕಳನ್ನ ಅವರ ಕಲ್ಯಾಣಕ್ಕಾಗಿ ಕಣ್ಣೀರು ಸುರಿಸಿ ಕೊನೆಗೆ ಕಣ್ಕೆಟ್ಟು ಹಳೆ ಪಾಲೋ ಇಲ್ಲ ನೇಣು ಹಾಕಿಕೊಂಡು ಪ್ರತಿನಿತ್ಯ ತಮ್ಮ ಜೀವದಾನ ಮಾಡ್ತಿರುವುದನ್ನ ಸತ್ಯ ಕಥೆಗಳನ್ನ ನಾವು ಪತ್ರಿಕೆಯಲ್ಲಿ ಓದುತ್ತಾನೆ ಇದ್ದೇವೆ. ಅಂತ ಹೊತ್ತು ಈ ನಿನ್ನನಿಗೆ ಬಂದರೂ ಬರ್ಬೋದು. ಅಂತ ಶುಭ ನಾಡಿದರ ಅಣ್ಣ, ನಿನ್ನ ಕೊನ್ನ ಅರಿಯಲಾರಂತ ಅವಿವೇಕ ಎಲ್ಲ ನಿನ್ನ ಸಹೋದರಿ. ಅವರು ಕೇಳಿದಷ್ಟು ಹಣವನ್ನ ಸುರಿದು ಅಂಥ ಗಂಡಿನ ಜೊತೆಗೆ ಬಾಳೋದ್ರಲ್ಲಿ ಯಾವ ಸೌಭಾಗ್ಯವಿದೆ? ಕೊನೆಯವರೆಗೂ ವಿರಾಗಿಣಿಯಾಗಿ ಅಕ್ಕ ಬಾದೇವಂತೆ ನಾನು ಕಾಲು ಕಳೆದಿರೋ ಚಿಂತೆ ಇಲ್ಲ ಅಣ್ಣ. ಆದ್ರೆ ಅಲ್ಲಮ್ಮ ಪ್ರಭುನಂತ ನನ್ನಣ್ಣನಿಗೆ ಕಷ್ಟವನ್ನು ಕೊಟ್ಟು ನನ್ನ ಇಷ್ಟಾರ್ಥವನ್ನು ಪೂರೈಸಿಕೊಳ್ಳುವ ಪಾಪಿ ಅಲ್ಲ ನಾನು. ಹುಚ್ಚಮ್ಮ, ನೀನೇನು ಕೆಚ್ಚದೆಯಿಂದ ಮಾತನಾಡಿದೆ. ಹೆಣ್ಣು ಚಿಕ್ಕವಳಿದ್ದಾಗ ಮಾತಾಪಿತರ ಆಶ್ರಯದಲ್ಲಿ, ಯೌವನದಲ್ಲಿ ಗಂಡನ ಆಶ್ರಯದಲ್ಲಿ, ಒಪ್ಪಿನಲ್ಲಿ ಮಕ್ಕಳ ಆಶ್ರಯದಲ್ಲಿ ಬಾಳಬೇಕೆಂದು ಕಟ್ಟಳೆಂದನ್ನು ಗಟ್ಟಿ ಮಾಡಿದ್ದಾರಮ್ಮ ಇಂದಿನ ಹಿರಿಯರು. ಅದಕ್ಕಾಗಿ ನೀನು ಗಂಡನ ಆಶ್ರಯದಲ್ಲಿ ಬಾಳಬೇಕು ತಾನೆ. ಅಮರೇಶ್, ನಾನೊಂದು ಮಾತು ಹೇಳಬೇಕು ಕೇಳು. ಮೊದಲು ತಂಗಿಯ ಒಳ್ಳೆ ವರವನ್ನು ಹುಡುಕಿ ಅವರ ವರದಕ್ಷಿಣೆ ರೇಟನ್ನು ತಿಳಿದುಕೊಂಡು ವ್ಯವಹಾರ ಮುಗಿಸಿ ತಂಗಿ ಮದುವೆಯ ಸಿದ್ಧತೆ ಮಾಡಿಬಿಡೋಣ. ಪ್ರಾಂಕಿ, ನಿನಗೆ ತಲೆ ಸರಿಯಾಗಿದೆ ತಾನೆ? ಏನು ದೊಡ್ಡ ಲಕ್ಷಾಧೀಶ ಲಕ್ಷ್ಮೀಪತಿ ಹಾಗೆ ಮಾತಾಡ್ತೀಯಲ್ಲ, ಏನು ಮತ್ತೆ ನನಗೆ ಗೊತ್ತಿಲ್ಲ ಹಾಗೆ ಲಾಟ್ರಿ ಏನಾದ್ರು ಮಾಡಿತನೋ ಅಥವಾ ನಿನ್ನ ಮೇಲೆ ಆ ಕತ್ತರಿ ಕಣ್ಣು ತೆರೆದು ಕರಡಿನಾದ್ರೂ ತೆರೆದು? ಎರಡೂ ಇಲ್ಲ ಮಿಸ್ಟರ್ ಅಮರೇಶ್. ಬ್ರದರ್ ಅಂಡ್ ಸಿಸ್ಟರ್ ಸುನಿತಾ, ನಾಳೆಯಿಂದ ನಾನು ಯಾರು ಗೊತ್ತೇ? ಯಾರು ನೀನು? ಪ್ರಾಂಕಿ ಅನ್ನೋದು ನಮ್ಗೆ ಹಂಬಳಿ ಗ್ರಾಮಕ್ಕೆ ಗೊತ್ತು. ಆರ್ಡಿನರಿ ಪ್ರಾಂಕಿ ಅಲ್ಲ, ನಾಳೆಯಿಂದ ರಾಜವರ್ಮನ ಮಿಲ್ ಮ್ಯಾನೇಜರ್.
ತಿಂಗಳಿಗೆ 50,000 ರೂಪಾಯಿ ಸಂಬಳ ತರುವ ನವತರುಣ. ಇಷ್ಟಕ್ಕೆಲ್ಲ ರವಿವರ್ಮನ ಕರುಣೆ. ಏನು ನನ್ನ ತಮ್ಮ ರಾಜವರ್ಮನ ಮಿಲ್ ಮ್ಯಾನೇಜರ್ ಅಲ್ಲೋ, ಇಂಥ ಸಂತೋಷದ ವಿಷಯವನ್ನ ಬಂದ ತಕ್ಷಣ ಏಕೆ ಹೇಳಿದೆನು? ನೀನು ಅಸಂತೋಷದ ಆಗರದಲ್ಲಿ ಕಣ್ಣೀರಿಡಿದಿದ್ದ ಕುಳಿತಿದ್ದಿ. ಅದನ್ನು ಕಂಡು ನನಗೆ ನೌಕರಿ ಸಿಕ್ಕ ವಿಷಯ ಹೇಳಲು ಬಾಯಿ ಬಾರದಂತಾಯಿತು. ಇನ್ನು ಮೇಲೆ ಇರಲಿ, ನಾನು ಪ್ರತಿ ತಿಂಗಳ ತರುವ ಪಗಾರದಲ್ಲಿ ಅರ್ಧ ಪಾಲು ತಂಗಿಯ ಮದುವೆಗೆ ಮೀಸಲು. ನೀನು ನಿಶ್ಚಯತೆಯಿಂದ ಇದ್ದು ಬಿಡು. ಥ್ಯಾಂಕ್ ಯು ಬ್ರದರ್. ಅಂತ ಸಾಹಸ ಮಾತ್ರ ಮಾಡೋದಕ್ಕೆ ಹೋಗ್ಬೇಡಿ. ಸಿಕ್ಕಂತ ಹಣ ಪಡೆದುಕೊಂಡು ಕೈ ಹಿಡುವ ಅಂಥ ಗಂಡನೊಂದಿಗೆ ನನಗೆ ಯಾವ ಸುಖ ಶಾಂತಿ ಸಿಗಲಾರದು. ಮೊದಲು ನೀವು ಮದುವೆ ಆಗ್ಬೇಕು, ನಿಮ್ಮ ಸಂಸಾರ ಸುಖವಾಗಿ ಸಾಗ್ಬೇಕು. ನನ್ನ ಅತ್ತಿಗೆ ಹಾಗೂ ನೀವು ನಿಮ್ಮ ಪ್ರೇಮವನ್ನು ಕಂಡು ನಾನು ಆನಂದ ಪಡೋ ಭಾಗ್ಯ ನನಗಾಗಬೇಕು. ಹೌದು ಪ್ರಾಂತಿ, ಇದಕ್ಕೆಲ್ಲ ನೀನೇಕೆ ತಿಳಿಗೊಳಿಸಿಕೊಳ್ತೀಯ? ಅಂದರೆ ನಾನು ಬೇರೆಯವನೆಂದು ನಿಮ್ಮ ಭಾವನೆ. ಅಂದು ನನ್ನ ಮಾತಾಪಿತರು ನನ್ನನ್ನು ಬಿಟ್ಟು ಮಡಿದು ಹೋದಾಗ ಅಣ್ಣರ ಆಶ್ರಯದಲ್ಲಿ ಅನ್ನ ಉಣ್ಣುವುದನ್ನು ಕಂಡು ಕರುಣೆ ತೋರಿ ನನ್ನನ್ನು ಕರೆದುಕೊಂಡು ಬಂದು ನಿನ್ನ ತಮ್ಮನ ಸ್ಥಾನದಲ್ಲಿ ನನ್ನನ್ನು ನಿಲ್ಲಿಸಿ ಸಾಕಿ ಸಲ್ಲಿಸಿದ ಆಂಟಿ ಎಂದರೆ ನಿನ್ನ ಜನ್ಮದಾತಿ. ನಿನಗೆ ಹಡೆದವನಾದರೆ ನನಗೆ ಪಡೆದವ್ವ. ಅವ್ವನ ಋಣ ತೀರಿಸುವುದಂತೂ ಅಸಾಧ್ಯವಾಯಿತು. ಅದಕ್ಕಾಗಿ ತಂಗಿ ಸುನಿತಾಳ ಕಲ್ಯಾಣ ಕಾರ್ಯಕ್ಕೆ ಕೈ ಮುಂದೆ ಮಾಡದಿದ್ದರೆ ಆ ದೇವರು ನನ್ನನ್ನು ಮೆಚ್ಚಲಾರ. ಅದಕ್ಕಾಗಿ ತಂಗಿಯ ಮದುವೆ ಸಿದ್ಧತೆ ಮಾಡಿಬಿಡೋಣ. ಈ ತಂಗಿ ಮದುವೆ ಭಾರ ನಿಮ್ಗೆ ಹೆಚ್ಚಾಗಿದೆ ಅಂತೆ ನಮ್ಮ ದೇಶದ ಮಂತ್ರಿಗಳು ಆಹಾರ ಸಮಸ್ಯೆ ಬಗ್ಗೆ ವಿಮರ್ಶೆ ಮಾಡಿದಂತೆ ಇಬ್ರು ನಡೆಸಿಬಿಟ್ಟಿದ್ದೀರಿ. ಹೌದಲ್ವಾ? ಅಲ್ವಾ ಅಣ್ಣ? ಸುನೀತಾ, ನೀನು ಹೆಣ್ಣು ಅಂತ ತಂಡಿಗೆ ಕುಳಿತರೆ ಕರ್ತವ್ಯ ನೆರೆದ ಕರುಣಾಹೀನ ಕೊಲೆಗಡಿ ಬಂಧುಗಳಂತ ಕರೀತಾರಮ್ಮ ಈ ಸಮಾಜ. ಅದಕ್ಕೆ ನಿನಗೆ ಸಾಕಷ್ಟು ನಿನ್ನ ಮದುವೆ ಬಗ್ಗೆ ಚರ್ಚಿಸಬೇಕಾಗಿದೆ ಅಲ್ಲವೇನೋ? ಹೌದು, ಎಂದು ಸುನೀತಾಳ ಸೌಭಾಗ್ಯವಾಗುವ ಸಡಗರ ಬೇಗ ಬರಲೆಂದು ನನ್ನ ಆಸೆ. ಅಂತೂ ನಿಮ್ಮ ಆಸೆಗೆ ಅಳತೇ ಇಲ್ಲ. ಆತುರದಿಂದ ನನ್ನ ಮದುವೆ ಮಾಡಿ ಮನೆಯಿಂದ ಹೊರ ಹಾಕ್ಬೇಕಂತ ಹೊಂಚು ಹಾಕಿದ ಚತುರ ಮತಿಗಳು ನೀವಿಬ್ರು. ಹೌದಲ್ವಾ? ಆಗಲ್ಲಮ್ಮ, ಹೆಣ್ಣು ಅಂತ ತಂಡಿಗೆ ಕುಳಿತರೆ ನೀನು ಹೇಗಮ್ಮ ನೀನು ಈಗ ಮಾತಾಡಿದ್ರೆ? ಇಲ್ಲವಾದರೆ ಒಬ್ಬ ತಂಗಿಯ ಮದುವೆ ಮಾಡದ ಹೇಡಿಗಳು ಕರೆದು ಅವಳ ಮಕ್ಕಳನ್ನುತ್ತಾರೆ ಈ ಜನರು ನಮಗೆ, ಅಲ್ಲವೇ ಬ್ರದರ್? ಒಟ್ಟಾರೆ ನಾನು ಬೇಗ ಮದುವೆ ಮಾಡಿಕೊಂಡು ನಿಮ್ಮಿಬ್ಬರಿಗೂ ಒಂದೊಂದು ಮುದ್ದಾದ ಹೆಣ್ಣು ಮಗವನ್ನು ಹಡೆದು ಕೊಡ್ಬೇಕು. ಹೌದಲ್ವಾ? ಅದೊಂದು ಕಡಿಮೆ ಆಗಿದೆ ಈ ನಿನ್ನ ಅಣ್ಣಂದಿರಿಗೆ. ಯಾವುದು? ತಂಗಿ ಕೊಟ್ಟ ಕಣ್ಣಮ್ಮಗಳನ್ನು ಎತ್ತಿ ಆಡಿಸುವುದಕ್ಕೆ. ಎತ್ತಿ ಆಡಿಸೋದಕ್ಕಲ್ಲ, ಮದುವೆ ಮಾಡ್ಕೊಂಡು ಮುದ್ದಾಡೋದಕ್ಕೆ. ಬೇಗ ಕೊಟ್ಟು ಬಿಡು ನಿನ್ನ ಮಗಳನ್ನ. ಅಲ್ಲ, ಮದುವೆಯಾಗಿ ಹಡದ್ಮೇಲೆ ತಾನೇ ಕೊಡು. ಅವರು ಬರೋವರಿಗೆ ಜೀವನ ಸಂಗಾತಿ ಆಗಿರುತ್ತದೆ ಊರುಗೋಲು. ಅಂದರೆ ಅಮರೇಶ್, ನಿನ್ನ ಮಾತು ತಂಗಿ ಮದುವೆಯಾಗದೆ ನಿನಗೆ ಮಗಳ ಹಿಡಿದು ಕೊಡಬೇಕೇನು? ಅಂದ್ರೆ ಅದೇ ಹೇಗೆ ಅಸಾಧ್ಯ ಅಣ್ಣ? ತಾಳಿ ಇಲ್ಲದೆ ತಾಯಿ ಯಾದೆ ಅಂತ ಹೇಳಿದಂತಾಯ್ತು ನಿಮ್ಮ ಮಾತು. ಬೇಡಮ್ಮ, ಬೇಡ. ತಾಳಿ ಇಲ್ಲದೆ ತಾಯಿಯಾಗುವುದು ಬೇಡ, ನೀನು ಮಕ್ಕಳನ್ನು ನಮ್ಗೆ ಹೆತ್ತು ಕೊಡೋದು ಬೇಡ. ನಿನಗಂತೂ ಸಮಯದ ಪರಿವೇ ಇರುವುದಿಲ್ಲ. ಬೇಗ ಊಟ ಮಾಡು, ನಡೆಯಮ್ಮ. ಹೌದ್ ನೋಡೋಣ. ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದ್ದು ಗೊತ್ತೇ ಆಗ್ಲಿಲ್ಲ. ಬನ್ನಿ ಇಬ್ರು ಊಟ ಮಾಡಿ. ಬಂಗಾರ
ಚೆಲ್ಲುವ ಮಾಲೆ ತರುವ ತಾಳಿ ಕಟ್ಟಿ ನಿನ್ನ ಕೈಯ ಹಿಡಿವ ನಾದ ಸ್ವರದ ಜೋಡಿ ಜೊತೆಗೆ ತವರಿನಿಂದ ನನ್ನ ನೀರು ಕೊಡುವೆ ನೀನು ನಡೆದ ದಾರಿಗೆ ನಾನು ಹೂವಾಸುವೆನು ಸಾರೋಟಿ ಮೆರವಣಿಗೆ ಮಾಡಿ ಹರಿಸುತ್ತಾ ಹಾಡುವೆನು ಕಣ್ಣೊರೆಸುತ್ತಾ ಹಾಡುವೆನು ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನನ್ನ ಹೃದಯದ ದೂರ. ಕಡಲ ರಾಜಕುಮಾರ ಕಡಲ ರಾಜಕುಮಾರ ನೋಡ್ರಿಪ್ಪ, ಮನೆಯಾಗ ಮಾವು ಇರಬಾರ್ದು, ಜನತೆಯಾಗ ಹಾವು ಇರಬಾರ್ದು ಅನ್ನೋ ಗಾದಿ ಮಾತು ಸುಳ್ಳಲ್ಲ. ನಮ್ಮಪ್ಪ ಅಂತೂ ಹೇಳಿ ಮಾಡಿಸ್ಬಿಟ್ಟು ಗೇಡಿ ಎಲೆಕ್ಷನ್ ನಿಂತ್ಕೊಂಡ ಆನ್ ಕಂಟೆಸ್ಟಾಗ ಆಚೆ ಬಂದೇವ್, ಆಚೆ ಬರೋದು ಒಂದೇ ತಡ ರೀ, ಯಮದವ್ರ ಗೆಳತನ ಮಾಡಿಬಿಡ್ತಾರ ತೀರ್ ಹೋತು. ಮತ್ತೆ ಇನ್ನ ನನ್ನ ಜೀವಕ್ಕ ಗುರುನಾಥ ಅಂತ ಸ್ವಾದರ ಮಾವನ್ ಜೋಡ್ ಮಾಡಿ ಹೋದ ನಮ್ಮಪ್ಪ. ಆಹಾ, ನಮ್ಮ ಮಾವನ ಮಗಳದಾಡ್ರಿ ನೋಡ್ಬೇಕ್ರಿ. ಚೇ ಅವಳು ಮಾಡೋ ಒಲ್ಪು ಒಯ್ಯಾರ ನೋಡಿದ್ರೆ 60 ವರ್ಷದ ಮುದುಕರು ಸಹ ಇದು ಯಾವ್ದಪ್ಪ ಪ್ಯಾರಿಟಿ ಅಂತ ದುರ್ಗುಟ್ಕೊಂಡು ನೋಡ್ತಾರ್ರಿ. ನಾನ್ ಕಂಡ್ರು ಅಂತ ಅವಳು ಇಷ್ಟು ಹಿಂಗ್ ಮಾಡ್ತಾಳ್ರಿ. ನಮ್ಮ ಹಣಗೇರ್ ಕೇರಿಯಾಗಿನ ನಾಯಿ ಮಾಡ್ದಂಗ್ ಮಾಡ್ತಾಳ್ರಿ ನಾಯಿ. Excuse me, ಮಾವ. ಬಂದೆ 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 ಸತ್ತಿಲ್ಪ ಮಾವ, ನಾ ಸತ್ರ ನಿನ್ನ ಮಗಳು ಒಯ್ಯಾರಿ ವಯಸ್ಸಲ್ಲಿ ಗತಿಗೇನಪ್ಪ ಮಾವ. ಸತ್ಯನಾರಾಯಣ ಅಂತ ಕರೆಯೋ ಬದಲು ಸತ್ಯ ಎಂತ ಕರೆದಪ್ಪ. ಶಾರ್ಟ್ ಕಟ್ ಮಾಡಿದೇನ, ಪರವಾಗಿಲ್ಲ ಬಿಡಮ್ಮವ. ನಿನ್ ಪ್ರೀತಿ ತಗೊಂಡ ನಾನೇನ್ ಮಾಡ್ಲಿ? ನನಗ್ ಬೇಕಾಗಿರೋದು ಇಂಪಾರ್ಟೆಂಟ್ ಟಾಟಾ ಪ್ರೀತಿ ಮಾವ. ಸತ್ಯ ನಿನಗೆ ಇನ್ನೊಂದು ಕಡೆ ಮಾತಾಡ್ತಪ್ಪ. ಟಾಟರ್ ಅಂದ್ರೆ ಏನು? ವಾಟರ್ ಅಂದ್ರೆ ಇಲ್ಲ, ನೇಪಾಳಿಯವ್ರ ಮರ ಬರ ಸ್ವೀಟರ್ ಅಂತ ತಿಳಿದೇನೆ. ಹಳೆ ದಿನ ಅಂತವನ ನಿನ್ನ ಮಗಳು ಒಯ್ಯಾರಿ ಮಗಳು ಒಯ್ದ ಆ ತುಂಗಭದ್ರಾ ನೀರು ಹೊಲತಿಲ್ಲ, ಹೊಲತಿ ನನ್ನ ಮಾವ. ತುಂಗಭದ್ರಾ ನೀರಂದ್ರ ಏನಂತ ತಿಳಿದಿದಿ? ಶಟಪ್ ಓಲ್ಡ್ ಮ್ಯಾನ್. ನಿಮ್ಮಂತವರ ಪಾಪವನ್ನು ತೊಳೆಯಲು ಬಂದವಳೇ ತುಂಗಿ. ಹಗಲಿರುಳು ಬೆವರಿಸಿ ದುಡಿಯುವ ರೈತನಿಗೆ ವರಪ್ರಸಾದವಾಗಿ ಹರಿಯುತ್ತಿರಳು ಈ ಪಾಪಮಯ ಗಂಗೆ. ನಿಂಗೆ ಬಂಜರವಾಗಿ ಬಿಸಿಲಿಗೆ ಬಾಯಿ ಬಿಡುತ್ತಿದ್ದ ಭೂಮಾತೆಯ ತುಂಗೆ ಕಡೆಯಿಂದ ತೊಯ್ದು ತಣ್ಣಗಾಗಿ 12 ತಿಂಗಳು ಹಚ್ಚಸರಾಗಿ ಪಚ್ಚೆ ಪೈರನ್ನು ಹೊತ್ತು ಕಂಗೊಳಿಸುತ್ತಿದ್ದಾಳೆ. ಆದರೆ ನಮ್ಮ ರೈತ ಹೆಚ್ಚು ಬೆಳೆದ ಕ್ಷಣ ತನ್ನ ಮನವನ್ನು ಹರೆ ಬಿಟ್ಟು ತೆರಿ ಕೇಟ್ ಕೊಟ್ಟು ಬುಲೆಟ್ ಹೆಜರಿಯ ಸವಾರನಾಗಿ ಸರದಾರಂತೆ ಮೆರೆಯುತ್ತಿದ್ದಾರೆ. ಭಾಷಣ ಮಾಡಿದಲ್ಲ, ಇಲ್ಲ ಕರ್ಕೊಂಡು ಹೋಗಿ ನಮ್ಮ ಹಾವೇರಿ ರೈತ ಸಂಘದ ಅಧ್ಯಕ್ಷನಾಗಿ ಮಾಡ್ಬೇಕಂತ ವಿಚಾರ ಮಾಡಲ್ಲೇ ತಮ್ಮ. ಮಾಡೋ ಪೈಕಿ ನೀನೇನ ಆದಷ್ಟು ಮಾಡಿ ನಾನು ವಿಧಾನಸೌಧದ ಮುಂದೆ ಉಪವಾಸ ಕೂಡಿಸ್ಬೇಕಂತ ಪ್ಲಾನ್ ಹಾಕಿಲ್ಲ. ಏ ಮಾವ, ಐ ಡೋಂಟ್ ಲೈಕ್ ಯುವರ್ ಫಾರ್ಮರ್ ಯೂನಿಟ್ ಅಜ್ವೇಡ್ ಸೀಟ್. ವಾಟ್ ಇಸ್ ತಮ್ಮ ಸತ್ಯ ನಿನಗೊಂದು ಕಡೆ ಮಾತಾಡಿದಲ್ಲ, ಕಡೆ ಮಾತಾಡ್ತಲ್ಲ. ನನ್ನ ಮಗಳ ವಯಸ್ಸಲ್ಲಿ 12 ಸೀಟ್ ನಿನಗೆ ಸಿಗ್ಬೇಕಾದ್ರ ತಮ್ಮ 10 ವರ್ಷ ಬೇಕಲೇ, 10 ವರ್ಷ ಬೇಕ ಅಂದ್ರೆ ಆಕೆ ಮುದುಕಿ ಆದ್ಮೇಲೆ ಏನ್ ಹಂಗಾರ?
ಆಗ್ತಾಳಲೇ ಅಂದ್ರ ನಿನ್ನ ಮಗಳ ಚಿರಯೌವನದ ಟಾಣಿ ಕುಡಿತಾಳೇನ ಅಥವಾ ಯಾವನಾದ್ರೂ ಭೀಷ್ಮ ಬ್ರಹ್ಮಚಾರಿ ಬಂದು ಆಶೀರ್ವಾದ ಮಾಡ್ಯಾನ ಏನ? ಏ ಗುರುನಾಥ ಮಾವ ಅನ್ನ ಮಂಗ್ಯ, ಇನ್ನಾದ್ರೂ ನಿನ್ನ ಮಂಗ್ಯತನಕ್ಕೆ ರೆಸ್ಟ್ ಕೊಟ್ಟು ನೀ ಗೆಸ್ಟ್ ಆಗಿ ಹೊರ ಕಟ್ಟಿ ಮ್ಯಾಗ ಕೌದಿ ಕಾಯಂ ಯಾದಗಿರಿ ಶಾಲ್ ಹೊತ್ಕೊಂಡು ಬಿದ್ದಿರುವಂತೆ. ತಮ್ಮ ಸತ್ಯ ನಾನು ಸಾದ್ರ ಮಾವಲೇಪ ಮತ್ತ ನೀ ನನಗ ಪ್ರೀತಿಯಿಂದ ಸತ್ಯ ಅಂತ ಕರಿತಿಲ್ಲ, ಅದಕ್ಕೆ ನಾ ಪ್ರೀತಿಯಿಂದ ಒತ್ತಿ 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 ಗುರುನಾಥ ಅಂತ ಕರಿತ ಬಾ ಮಾವ. ಕಡೆ ಮಾತಾಡ್ತಂದೆ ನನ್ನ ಮಗಳ ವಯಸ್ಸಲ್ಲಿ ವಯಸ್ಸು ಎಷ್ಟಂತ ತಿಳಿದಪ್ಪ ನಿನಗ? ನೀ ಹೇಳಿದ್ರೆ ಗೊತ್ತಾಗತ್ತಪ್ಪ ನನಗ. ಹುಚ್ಚಪ್ಪ ಈ ಹೋಳಿ ಹುಡುಗಿಗೆ 15 ಮುಗಿದ 16 ಆಗ್ಬಿದ್ದದಪ್ಪ. ಯಾಕೆ ಅವಸರ ಮಾಡ್ತಿಲ್ಲ? ಅವಸರದಾಗ ಹುಟ್ಟದವನ. ಏ ಮಾವ ಎಷ್ಟಂದಿಲ್ಲ ವಯಸ್ಸು? ಈಗ 15 ಆ 16 ಅಡ್ಡಿರ್ಪ ಸೋರ್ಸೆ ಚೈತ್ರದ ಹಾಡು ಕೇಳಿಲ್ಲ. ಹೋಗಿ ಬಿಡು ಮಾವ. ಈಗ ಇತ್ತಿತ್ತ ನಿನ್ನ ಮಗಳ ತುಟಿ ಕಚ್ಚದೆ ಕಾಲ ಹೆಬ್ಬಳಿಂದ ಮಾಡಾಕತ್ತ ನೋಡಿ ಅಲ್ಲ ಮತ್ತೆ ನಾಯಲ್ಪ ಮಾವ ತಾಯಾಗೋ ಬೈಕೆ ಹಂಗ ಮಾಡಾಕತ್ತೈತಿ. ಹಿರಿಯರ್ ಒಂದ್ ಮಾತು ಹೇಳ್ಯಾರ ಕೇಳಿಲ್ಲ. ಕಾಲ ಹೆಬ್ಬಳಿಂದ ನಿಲ್ಲೋಕದ್ರ ಹೆಣ್ಣಿಗೆ ಬೇಗ ಲಗ್ನ ಮಾಡ್ಬೇಕು ಅಂತ. ಎಷ್ಟೇ ಮಾವ ಇದ ಕಡೆ ಮಾತ ಆಕಿ ನೆಲ ತಿರ್ಗೋದು ಬಿಟ್ಟು ತಲೆ ಮ್ಯಾಲ ಒಂದು ಕಲ್ಲು ಹೊತ್ತು ತಿರ್ಗಾಡಿದ್ರು ಸತ್ಯ ನಿನ್ನ ಕಟ್ಟು ಮದುವೆ ಅಂತೂ ಮಾಡಾಗಿಲ್ಲಪ್ಪ. ನನಗೆ ಟೈಮ್ ಇಲ್ಲ, ನಾನು ಕ್ಲಬ್ಗೆ ಹೋಗ್ಬೇಕು. ಬರ್ತೇನೆ ಯಕರಾಜ ರಾಣಿ ನನ್ನ ಕೈ ಒಳಗ ಇದು ಬಾಯಿ ಒಳಗ ಅಂಡರ್ಸ್ಟ್ಯಾಂಡ್. ನನ್ನ ಮಾತು ನನಗ ಹೇಳೋದಲ್ಲ. ಲೇ ಗುರ್ಯ ಸ್ವಾದ್ರ ಮಾವ ಅಂತ ಸುಮ್ಮನಿದ್ರೆ ನನಗ ಗುರ್ರ ಅಂತೀಯ. ನೀ ಕ್ಲಬ್ ಮುಟ್ಟಿ ಮನಿ ಬರೋದ್ರೊಳಗ ನಿನ್ನ ಮಗಳ ರೇಪ್ ಮಾಡ್ಬಿಡ್ತೀನಿ. ಹೆತ್ತಿ ಬರ್ತಾಳ ನೋಡ ಹೈಸ್ಕೂಲ ಬಿಡದ ಮಂಡ್ಯದಲ್ಲಿ ನನಗ ಮಾಡ್ತಾಳ ಕಾಟ. ಹೆತ್ತಿ ಬರ್ತಾಳ ನೋಡ ಹೈಸ್ಕೂಲ ಬಿಡದ ಮಂಡ್ಯದಲ್ಲಿ ನನಗ ಮಾಡ್ತಾಳ ಕಾಟ. ನಿನಗೆ ಚಂದ ನೋಟ ಚಾಲಕಗಳ ಕಡಕ, ನಿನಗೆ ಚಂದ ನೋಟ ಚಾಲಕಗಳ ಕಡಕ. ಯಾಕ ಹೋಟ ನನಗ ಮಾಡ್ತೇನೆ ಊಟ. ಬಂದ್ರ ಮಾವನ ಬುಲೆಟ್ ಗಾಡಿ ಎಡಪಟ್ಟು ಪಟ್ಟು 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 ಎಡಪಟ್ಟು ಪಟ್ಟು 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 ಕಾಲೇಜ ಹುಡುಗರು ಬಿಕ್ಕಿ ನೋಡ್ತಾರೆ ಕೇಳು ಮಾವ 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 ಬುಲೆಟ್ ಮಾವ ಪೋಸ್ ಕೊಟ್ಟಾಳು, ಫೋನ್ ನಂಬರ್ ಕೊಟ್ಟಾಳು, ಫೋನ್ ಕೊಟ್ಟಾಳು, ಫೋನ್ ನಂಬರ್ ಕೊಟ್ಟಾಳು. ನಮ್ಮ ನಾಟಕ ಹುಡುಗಿ ಬರ ಒಂದು ಬ್ಯಾಗ್ ಹಾಕ್ಯಾಳು. ನಮ್ಮ ನಾಟಕ ಹುಡುಗಿ ಬರ ಒಂದು ಬ್ಯಾಗ್ ಹಾಕ್ಯಾಳು. ದೋಸ್ತ ಅವು ಎಲ್ಲ ಹಳೆ ಈಗ ಏನಾಯ್ತು ಪಕ್ಕ ಟ್ರೆಂಡಿಂಗ್ ಇರ್ಬೇಕು. ನಾ ಎಬ್ಸ್ತೀನಿ ನಡುವೂರಾಗ ಕಲತಲ ಕಡಿಲಿ ತಲತಲ ಬಿಡಲಿಲ್ಲ ಹೆಂಗರ ರಾತ್ರಿ ಮಗಳಲ್ಲ ನೀ ತಿಳಿದಂಗ ಹಗಲಿಲ್ಲ ನಿಮ್ಮ ಪಾಡನಲ್ಲ ಯಾರಂತಕಿ ನನಗಿಲ್ಲ ನಿಮ್ಮ ಪಾಡನಲ್ಲ ಯಾರಂತಕಿ ನನಗಿಲ್ಲ. ಟೈಮ್ ಪಾಸ್ ಯಾಕೆ ಮಾಡ್ತೀರಿ ಹೊಟ್ಟನಂತ ಸುಳ್ಳು ಹೇಳ್ತೀರಿ. ಟೈಮ್ ಪಾಸ್ ಯಾಕೆ ಮಾಡ್ತೀರಿ ಹೊಟ್ಟನಂತ ಸುಳ್ಳು ಹೇಳ್ತೀರಿ.
ಬಿಸ್ಕಿಟ್ ಡೇರಿ ಮಿಲ್ಕ್ ಚಾಕ್ಲೇಟ್ ಒಳ್ಳೆ ನಾವು ಮಾಡ್ತಾ ತೊಟ್ಟಿ ಬೆಟ್ಟಿ ಬಿಸ್ಕಿಟ್ ಡೇರಿ ಮಿಲ್ಕ್ ಚಾಕ್ಲೇಟ್ ಒಳ್ಳೆ ನಾವು ಮಾಡ್ತಾ ಆವತ್ತು ದಾರಿ ಎಡಾಡಿದ ಬ್ಯಾಗ ಬೇಕಾದಲ್ಲಿ ತಿನ್ನರು ಆವತ್ತು ದಾರಿ ಎಡಾಡಿದ ಬ್ಯಾಗ ಬೇಕಾದಲ್ಲಿ ತಿನ್ನರು ಗಿಚ್ಚಕೊಂಡಿ ತಾಳು ಎಪ್ಪತ್ತ ಕತ್ತೈ ಮಾವ ಅಂದ್ರ ಬರ್ಸುತ್ತಾಳ ಮೈ ಮೈ ಬೇಕಾಗಿದ್ದ ಗಾಡಿ ಹೊಂಟಂತ ಬೈ 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 ಹೊಂಟಂತ ಬೈ ಬೈ ನಾನು ಬಿಡೋದಿಲ್ಲ ನೋಡು ಒಂದು ಕೈ ಎಲ್ಲ ಜಗತ್ತು ನಿಂತೇನ ನಾ ಕೈ ಕುಣಿದ ನಂದೋಡಿ ಕೈ ಮಾಡೋಣ ನಾವಿಬ್ರು ಹೇಳತ್ತೀನಿ ಕೇಳ ಚಿನ್ನ ತಡೆ ಇನ್ನು ಸ್ವಲ್ಪ ದಿನ ಹೇಳತ್ತೀನಿ ಕೇಳ ಚಿನ್ನ ತಡೆ ಇನ್ನು ಸ್ವಲ್ಪ ದಿನ ನಿನ್ನ ಮುಂದೆ ಒಂದು ಗೆಳೆಯ ಹಾಜರಕ್ಕಿನ ಯಾವುದಿನ ಮೇಲೆ ಮೇಲೆ ಹೊರಬರ್ತಾನ ಯಾವುದಿನ ಮೇಲೆ ಮೇಲೆ ಹೊರಬರ್ತಾನ ನನ್ನ ಪಿಸ್ತೂಲ ಕಿಮ್ಮತ್ತಿನ ಅರಿತರ್ತನ ಎಲ್ಲಿದ್ರಪ್ಪ ಅಂತಂದ್ರೆ ಅದರೇ ಮುಕ್ಕೊಂಡ್ರೆ ಗೊನ್ನೆ ತಕ್ಕೋರೋ ನೀನು ಬಂದೇ ಇಲ್ಲ ಇನ್ನ ಹೋರಿಗಳಂತೂ ಯಾವ ಹುರುಪಿಲ್ಲ ಎಲ್ಲ ಮುಕ್ಕೊಂಡವ್ ನೀವು ತಲೆ ಕೆಡ್ಸ್ಕೊಬಿಡ್ರಿ ನಾ ಬಂದೆ ಈಗ ಶಕ್ತಿ ನಿನ್ನಲ್ಲಿಲ್ಲ ತಿಂಡೈತೆ ನಿಂದು ಗೊನ್ನೆ ತಕ್ಕೋರೋ ನೀನು ಬಂದಿಲ್ಲ ಮತ್ತೆ ಯಾಕ್ರಿ ಈ ಸತ್ತಿನರವ್ರಿ ಯಾವ ಹೆಣ್ಣಿನ ಪರೀಕ್ಷೆಗೆ ಹೊಂಟ್ರಿ ಏನ್ ರೇಪ್ ಮಾಡ್ತೀರಿ ಇಲ್ಲ ರೇಸ್ ಮಾಡ್ತೀರಿ ರೇಸ್ ಮಾಡ್ಲಿಕ್ಕ ನೀನಂತ ಕೊಬ್ಬಿದ ಕುದುರಿಸಿದ್ದ ಅದಕ್ಕೆ ರೇಪ್ ಮಾಡಿ ಕೈ ಬಿಡ್ಬೇಕನ್ನ ವಿಚಾರ ಯಾಕ್ರಿ ನನಗ ಕೊಬ್ಬಿದ ಕುದುರೆ ಹೋಲಿಸ್ತೀರ ಅದು ನಿಜ ಅನ್ನು ಅಲ್ಲ ಒಂದು ಹೆಣ್ಣಿನಲ್ಲಿ ತಿಳಿಲಾರ್ದ ಕುದುರೆನಲ್ಲಿ ತಿಳ್ಕೊಳಕ್ ಹೊಂಟ್ರಿಯಲ್ಲ ಅದಕ್ಕ ಅಂತಾರ ನೀವು ಅರೆ ಹುಚ್ಚು ಮಾವ ಅಂತ ವೈಶಾಲಿ ನಿನ್ ನೆಲೆ ನನಗೆ ತಿಳಿದಿಲ್ಲ ಅಂತ ಏನ ಇಲ್ಲ ನಿನಗ ತಿಳಿದಿಲ್ಲ ಮುಂದೆ ತಿಳಂಗೂ ಇಲ್ಲ ಬಿಡುವಂದ ಅದನ್ನ ತಗೊಂಡು ಏನ್ ಮಾಡ್ಲೆ ನೀನ್ ನನ್ನ ಮದುವೆ ಅಕ್ಕಿ ಇಲ್ಲ ಆಗೋದಿಲ್ಲ ಅಂದ್ರೆ ಏನು ಮಾಡ್ತೀವಿ ಆಗೋದಿಲ್ಲ ಅಂದ್ರೆ ಏನ್ ಮಾಡ್ತೇನೆ ಏನ್ ಮಾಡ್ತೀವಿ ಲಾಭ 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 ಹೇಳ್ಕೊಂಡೆ ನೀವು ನಾಟಕ ನೋಡಕ್ ಬಂದ ನೀವು ರೋಸ್ರು ಕರ್ದೆ ಯಾಕರ್ಸಿ ನಿಮ್ಮ ಅಪ್ಪನ ಮುಖಕ್ಕ ಉಳಿಸ್ತೇನೆ ಯಾಕೆ ಉಳಿಸ್ತಿ ಅದು ನಮ್ಮ ಅಪ್ಪಗ ಅವ್ರು ಯಾಕೆ ಉಳಿತಾರ ಹೇಳು ಯಾಕೆ ಉಗುಳ್ತಾನೆ ಯಾಕೆ ಉಗುಳ್ತಾರ ಲೇ ಈ ತಾಯಿ ಸತ್ತ ಮಗ ಸತ್ಯನಾರಾಯಣ ಅಂತ ತಿಳಿದೆ ನಿಮ್ಮ ಅಪ್ಪ ತಿರುಲಗ ಹೊಡೆಯಕತ್ತಾನಲ್ಲ ಅದಕ್ಕ ಅಲ್ಲ ನಾ ಸಣ್ಣವನಿದ್ದಾಗ ನಿನ್ನ ಆಸೆ ನನಗೆ ತೋರಿಸಿ ನನ್ನ ಆಸ್ತಿ ಹೊಡಿಬೇಕಂತ ನಮ್ಮ ಮನೆ ಸೇರಿ ಈಗ 60 ಅಂತ ಅಪಪ್ರಚಾರ ಮಾಡಕತ್ತಾನಲ್ಲ ಯಾರ ಕನ್ಯಾ ಕೊಳ್ಳಾರ್ದ ಅದಕ್ಕೆ ಐವರಷ್ಟೇ ನಿನಗ್ ಯಾರು ಕನ್ನೆ ಕೊಡಂಗಿಲ್ಲ ಮೊದಲ ನೀನ್ ಅರೆ ಹುಚ್ಚದಿದೆ ಅಟ್ಟ ಗೊತ್ತಾಗಿಲ್ಲ ನಿನಗೆ ಮುಚ್ಚಲೆ 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 ಬಾಯಿನ ಯಾಕೆ ಕೊಡೋದಿಲ್ಲ ಅಂದ್ಯ ಬಿಜಾಪುರದವ್ರು ಬೀಗ್ತನ ಮಾಡ್ತಾನೆ ಅಂದ್ರ ನಾನ ಒಲ್ಲೆ ಅಂದ್ಯ ಯಾಕ ಒಲ್ಲೆ ಅಂದಿ ಹುಡುಗಿ ತೆಳಗಿತ್ತ ಅದಕ್ಕೆ ಒಲ್ಲೆ ಅಂದ್ಯ ಬಾದಾಮಿ ಅವ್ರ ಒಂದ್ ಬಸ್ ಕೊಡ್ತಾನೆ ಅಂದ್ರ ಅದಕ್ಕೂ ಒಲ್ಲೆ ಅಂದ್ಯ ಯಾಕ ಚಂದಿದ್ದಿಲ್ಲ ಬಸದಿಯೊಳಗಿನ ಶಿಲವಾಳಿಕೆ ಆಗಿದ್ಲ ಆದ್ರ ಚುರುಕಿದ್ದಿದ್ದಿಲ್ಲ ಅದಕ್ಕೆ ಒಲ್ಲೆ ಅಂದ್ಯ ಮತ್ತಿನ್ನ ಹರಪನಹಳ್ಳಿ ಅವ್ರ ಇಲ್ಲೋಡ 10,000 ಕೊಡ್ತಾನೆ ಅಂದ್ರೆ ಅದಕ್ಕೂ ಒಲ್ಲೆ ಅಂದೆ ಯಾಕೆ ಅದಕ್ಕರ ಯಾಕೆ ಒಲ್ಲೆ ಅಂದಿ ಹುಡುಗಿ ಮೂಕಿತ್ತು ಮತ್ತಿನ್ ಮುನಿರಾಬಾದ್ನವ್ರ 30,000 ಕೊಡ್ತಾನೆ ಅಂದ್ರ ಅದಕ್ಕೂ ಒಲ್ಲೆ ಅಂದೆ ಅದಕ್ಕೆ ಯಾಕೆ ಒಲ್ಲೆ ಅಂದಿ ಮೂಕಿತ್ತ ಹೆಂಗೈತಲ್ಲ ಸಮಾಚಾರ ನನಗರ ಏನು ಗೊತ್ತು ಮಮ್ಮ ಏನು ಗೊತ್ತು ಹೇಳು ಮಮ್ಮ ವೈಶಾಲಿ ಎಷ್ಟು ತಣ್ಣಗದವಳೆ ನಿನ್ನ ಕೈ ನನ್ನ ಕೈ ತಾಕಿ ಕೂಳನ ಆ ಚಂದ್ರಲೋಕಕ್ಕೆ ಹೋಗಿ ಆ ಚಂದ್ರನ ಮ್ಯಾಲ್ ಬಿದ್ದು ಉಳ್ಳಾಡಷ್ಟು ತಣ್ಣಗಾತದಲ್ಲಿ ಬಾಳ ಎತ್ತಲಿಕ್ಕೆ ಸಮಾಧಾನ ಆಗೋದಿಲ್ಲ ಹಂಗಾಕತಿ ಏನಾಗತ್ತ ಎಲ್ಲ ಕಾಣುತ್ತ ಏನೋ ಕಾಣಂಗಿಲ್ಲ ಇಲ್ಲ ಹಂಗಂದ್ರ ಸುಮ್ಮು ಮಾವ ಹೆಣ್ಣಂದ್ರೆ ಏನಂತ ತಿಳ್ಕೊಂಡಿ ನಿಮ್ಮಂತ ಗಂಡಸರನ್ನ ತಣ್ಣು ಮಾಡಕಂತೇಳಿ ಆ ದೇವ್ರು ನಿರ್ಮಿಸಿದ ಐಸ್ ನಾವು ಮಾಮ ನಾನು ಯುವರ್ ಅಂಡರ್ಸ್ಟ್ಯಾಂಡ್ ಮತ್ತೆ ತಡ ಮಾಡ್ತಿದ್ದೆ ಇದ ಹುರುಪ್ನಾಗ ಹೊಡೆ ಗಿಚ್ಚ ಗಿಲಿಗಿಲಿ
ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ತಾಳ ಕಡಿ ಬೆಳಿಗ್ಗೆ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಹುಡುಗಿ ಬರ್ತಾಳ ನನ್ನ ಹುಡುಗಿ. ಮೆಣಸಿನಕಾಯಿ ಉರಿತೈತೇನ್ರಿ? ಮತ್ತೆ ತಿನ್ಲಾರ್ದ ಉರ್ಲಾರ್ದ ಇರ್ತೈತೇನ? ನಿಮಗೆ ಹಂಗ ಗೊತ್ತ್ರಿ? ನಾ ತಿಂದು ನೋಡಲ್ಲ ಅದಕ್ಕ. ಕೋಟಿ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿ ಬಿಡಿಗಿ ನಿಂತಾಳ ಕಡಿ ಬಿಡಿಗಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಹುಡುಗಿ ಬರ್ತಾಳ ನನ್ನ ಹುಡುಗಿ. ನಿನ್ನ ಬಣ್ಣ ಒಳಗ ಚಿತ್ತಾನ ತಿರನ್ನ ಕೋಲಾರದ ವೀಣ ಬಾವಿಯನ್ನ ಬೆಟ್ಟಿನ ಕಣ್ಣ ಏನ ನಿನ್ನ ಬಣ್ಣ ಒಳಗ ಚಿತ್ತಾನ ತಿರನ್ನ ಕೋಲಾರದ ವೀಣ ಮುಟ್ಟಿನೊಳಗ ಬೆತ್ತಗ ಮಾಡಿ ಕರೆ ಹೇಳ ನೀನ ಬರದಿಲ್ಲ ಬೆನ್ನ ತಾಳ ಕಡಿ ಬಿಡಿಗಿ ತಾಳ ಕಡಿ ಬಿಡಿಗಿ ಅಲ್ಲೇ ಅಂಡರ್ಸ್ಟ್ಯಾಂಡ್ ಅಲ್ರಿ ತಂದಿ ಮಕ್ಕಳು ಇದೊಂದು ನಮ್ಮನೆ ಗತ್ ಕತ್ ಬಿಟ್ಟಾರ ನೋಡ್ರಿ. ಅಲ್ರಿ ನನ್ನ ಮಂತ್ರ ನನಗ ಹೇಳುವುದಿಲ್ಲ. ಲೇ ವೈಶಾಲಿ, ಈ ಸತ್ಯನಾರಾಯಣನ ಸತ್ಯವನ್ನು ಅರಿಯದ ಸತ್ತು ಮಿದುಳಿನ ಹೇಳಿ ನಾನು ನೋಡೋರಿಗೆ ನೋಡಿ ಒಂದಿನ ರಾತ್ರಿ ಕಂಠ ಪೂರ್ತಿ ಗಟ್ರಿ ಕುಡ್ದು ಚಾದಾಗ 4-6 ನಿದ್ದೆ ಗುಳಿಗೆ ಕೂಡ್ಸಿ ನಿನಗೆ ಮಪ್ ಕವಿ ಕೂಡ್ಲೆ ಏನ್ ಕೇಂದ್ರ ಗದ್ಲ ಮಾಡಿ ಬೆಳಿಗ್ಗೆ ಇವ್ರು ಅಂಡರ್ಸ್ಟ್ಯಾಂಡ್ ಅಂತ ಕರ್ಲಿಲ್ಲ. ನನ್ನ ಹೆಸರು ಸತ್ಯನಾರಾಯಣನೇ ಅಲ್ಲ. ನೋಡಿ ನಾನಿಕೆ ಮಾಡಲ್ಲ ಉಳಿಸಿಕೊಳ್ಳಲ್ಲ ಮಾಡಿಲ್ಲ ನೋಡಿ ಸಂಬಂಧ ಯಾರಿಗೂ ಆಗಲ್ಲ. ಸಾವಿರ ಹಳ್ಳಿಯ ಸರದಾರ ಸಂತಾನೋ ಸಾವಿರ ಹಳ್ಳಿಯ ಸರದಾರ ಸಂತಾನೋ
ಸದಾಶಿವ ಯೋಗಮಯದ ಪಾತ್ರಗೀತಿ ಅದು ಪಾತ್ರಗಿತ್ತಲ್ರಿ ಅಂಬರೀಷನ ತಂಗಿ ಸುನೀತಾ. ಹೆಸರಿಗೆ ತಕ್ಕಂತ ಸುರ ಮೋಹದ ಔಷಧಿ ಔಷಧಿಯ ಸಿರಿ ಸಮುದ್ರ ಪಾಪ ಕೋಡಿನಲ್ಲಿ ನಡೆಸಿದ ಕಲ್ಮೆಸರು ಲಿಂಗಕ್ಕೆ ಕಷ್ಟದ ಅರ್ಜುನ ಸಚಿವ ಅಲ್ರಿ ನಾವು ಈ ಕಾಡಿಗೆ ಬಂದಿದ್ದು ಕಾಡಿಗೆ ಗಂಡಿನ ಹುಡುಗಿಯರನ್ನು ನೋಡಲಿಕ್ಕೆಲ್ಲ ಭೇಟಿ ಆಡಕ. ನನ್ನ ಕಡಿಗಣ್ಣಿನ ಕುಡಿ ನೋಟದಿಂದ ಸುಂದರವಾದ ಚಿಗುರಿಯನ್ನು ಭೇಟಿ ಹಿಡಿದೆ ಚಿನ್ನಾಟವಾಡುತ್ತಾ ಬಾಯವಾಗಿತ್ತು ನನ್ನ ಕಣ್ಣಿಗೆ ಆ ಚಿಗರಿ ರಾಮಾಯಣದಾಗ ಆ ರಾಮ ಬೆನ್ನ ಹತ್ತುವಂಗ ಆದಿತ್ ನೋಡ್ರಿ, ಆ ರಾಮ ಬೆನ್ನ ಹತ್ತವಂಗ ಆದಿತ್ ನೋಡ್ರಿ ಬಂಗಾರದ ಚಿಂಕಿನ. ಈ ರೋಜವರ್ಮನೇ ಬೇರೆ. ಕೋಡಿನಲ್ಲಿ ನಡೆಸಿದ ಕಲ್ಮೇಶ್ವರ ಲಿಂಗಕ್ಕೆ ಕಂಡ ಮೇಲರು ತಂಡವಾಗಿ ಬರುತ್ತಾರೆಂದು ಕಾಣುತ್ತದಲ್ಲವೇ? ಸೋಮ ತಪ್ಪದಂಗ ಅವ್ರಿ ಅದ್ರ 90% ಭಾಗ್ಯವಾಡಿ ಅಂತ ಗುಲಾಬಿಗಳು ಇರ್ತವೆ. ಅಲ್ರಿ ತಡರ ಒಟ್ಟ ಮೂಳೆ ನೋಡ್ರಿ. ಸದಾಶಿವ ಆ ಗುಲಾಬಿಗಳ ಸುತ್ತಲೂ ಮುಳ್ಳಿರುತ್ತವೇನು? ಈಗ ನಮ್ಮನ್ನ ಪಕ್ಕ ಕಟ್ಲ ಕಾಯಿ ಬಿಟ್ರಿ ನೋಡಿ. ಅಲ್ರಿ ಇದು ನಮಗೆ ಅರ್ಥ ಆಗಲ್ಲ. ಆ ಗುಲಾಬಿಗಳನ್ನು ಯಾರಾದ್ರೂ ಮೋಚನಾಡಿ ಬೀಸಿಬಿಟ್ಟಿದ್ದಾರೆನ್ನೋ ಭಯದಿಂದ ಎಂತ ಗಂಡಸರಾಗದೆ ಯಾರಾದ್ರೂ ಬರುತ್ತಾರೆ ಎಂದು ಕೇಳಿದೆ ಅಷ್ಟೇ. ಯಾರು ನೋಡಿ ಓಡಾಗಿನ ಎಲ್ಲಾ ಗುಲಾಬಿ ಕುಡ್ಕೊಂಡು ಬಣ್ಣ ಬಣ್ಣದ ಸೀರೆ ಉಟ್ಕೊಂಡು ಮುಖಕ್ಕೆ ಪೌಡರ್ ಬಡ್ಕೊಂಡು ಹಂಗ ನೋಡಿದವ್ರ ಕಣ್ಣಿಗೆ ಕತ್ತಲಗ ಹೋಗ್ರಿ ಹಂಗ ಬರ್ತಾವ. ಸದಾಶಿವ ನಿನಗಿನ್ನೂ ಅನುಭವ ಕಡಿಮೆ. ದೇವಸ್ಥಾನ ಜಾತ್ರೆಗೆಲ್ಲ ಜರುಗುವುದು ಏತಕ್ಕಾಗಿ ಗೊತ್ತಾ? ದೇವರ ಮೇಲಿನ ಭಕ್ತಿಯಿಂದ ಜನ ಜಾತ್ರೆ ತರುಣಿಯರ ಅತಿ ವಿರಳ ಅಂತವಾಗಿ ಸಿಂಗರಿಸಿಕೊಂಡು ಚಂದಾದ ಸೀರೆ ಉಟ್ಟು ಗುಡಿಗೆ ಬರುವ ತರುಣಿಯರ ಬಾಯಿ ದೇವರ ನಾಮ ನೆನೆದಿದ್ದರೆ ಅವರ ನೋಟ ಕಾಲೇಜು ಬಾಯ್ ಫ್ರೆಂಡ್ಗಳಂತಿರುತ್ತೆ. ಇನ್ನು ವಯಸ್ಸಿನ ಗಂಡು ಹುಡುಗರು ದೇವಸ್ಥಾನ ನುಗ್ಗಿನಲ್ಲಿ ತರುಣಿಯರ ಭುಜಕ್ಕೆ ಭುಜ ತಟ್ಟಿಸುವುದು, ಅವರ ಎಡೆ ಹಿಡಿದು ಎಳೆಯುವುದು ಇಂಥ ಚಿಕ್ಕ ಕೆಲಸದಲ್ಲೇ ತೊಡಗಿರುತ್ತಾರೆ. ಒಟ್ಟಾರೆ ನಮ್ಮ ಮೂರ ಜಾತ್ರೆ ತರುಣಿಯರ ಮೇಲಿನ ಜನಜಾತ್ರೆ ಆಗಿಬಿಟ್ಟಿದೆ. ಇದು ನಿಮ್ಮಂತ ದೊಡ್ಡವರದ ಅನುಕೂಲ ಅಂತ ಕಾಣ್ತದೆ, ನಿಮ್ಮ ಸ್ವಂತ ಅನುಭವ ಅಂತ ಕಾಣ್ತದೆ. ಛೇ ನಾನಂತ ಚಿಲ್ಲರ ಮನುಷ್ಯನೇ ಅಲ್ಲ. ಮನ ಬಯಸಿದ ಮಲ್ಲಿಗೆ ಯಾರ ತೊಟ್ಟಿದ್ದಾದ್ರೂ ಸರಿ, ಅದು ಅರಣ್ಯ ಮಕ್ಕ ಹಾಕಿದ್ರು ಬಲಾತ್ಕಾರ ಬಲಿಯಿಂದ ಬೇರ್ಪಡಿಸಿ ಹೆಸರನ್ನು ಬಿಡಿಸಿ ಮೋಸ ನೋಡಿ ಆಸೆ ತೀರಿಸಿಕೊಳ್ಳುವುದನ್ನೇ ನನ್ನ ಚಪಲ. ದಡ್ಯಾರ ಇವತ್ತ ಗುಲಾಬಿ ಯುಗ ವರ್ಣನ ಆಕೈತೋ ಏನ ಬ್ಯಾಟಿ ಏನಾರ ಆಡ್ತೀರೋ? ಸದಾಶಿವ ಇಂದು 10 ಮನೆಗಳನ್ನು ಕೊಂದಷ್ಟು ಅತ್ಯಾನಂದವಾಗಿದೆ. ಮನೆಗೆ ಹೋಗೋಣ ನಡೆ. ನೋಡಿ ಹೋಗೋಣ. ಸುಮ್ಮನೆ ಈ ಬಂದೂಕು ಹರಿಸ್ಕೊಂಡ್ ಬಂದ್ರಿ. ಈ ಆಡ ಬ್ಯಾಟಿಗೆ ಈ ಬಂದೂಕಿನ ಅವಶ್ಯಕತೆ
ಎಂದು ಬೆಳಗು ಬಿದ್ದಾಣ. ಸುನೀತರ ನಡಿಗೆ ಕಂಡು ನವಿಲು ನಾಚಬೇಕು. ತಿಂಡಿ ತಿಳಿದ ಹೊಪ್ಪನ ಕುಳಿತಕ್ಕೆ ಎಂತ ಗಂಡಿಗಾದ್ರೆ ಮಪ್ಪಗ ಬೇರೆ ಬೇಕು. ಬ್ಯೂಟಿಫುಲ್ ಗರ್ಲ್, ವಾಟ್ ಎ ವಂಡರ್ಫುಲ್ ಬ್ಯೂಟಿ. ಬೆಳಕಳಿಸುವ ಸುವರಂತ ಪುತ್ತಳಿ ಸುನೀತಾ. ನೋಡಿ ಸೀತಾ, ಬಡವ ಬಲ್ಲಿದರೆಂಬ ಭೇದ ಭಾವ ನನ್ನಲ್ಲಿಲ್ಲ. ನೋಡು, ಚಿಕ್ಕನಿಂದಲೂ ನಾವಿಬ್ಬರು ಗೆಳತಿರಲ್ವೇನು. ನಿನಗೆ ಏನೇ ಕಷ್ಟ ಬಂದರೂ ನಮ್ಮ ಮನೆಗೆ ಆಗಾಗ ಬಂದು ಹೋಗ್ತಾ ಇರೋ, ಆಯ್ತೇನು? ಹಾಗೆ ಆಗಲಿ ಕಣೆ. ಅಂತೂ ಈ ಬಡ ಗೆಳತಿನ ನಿನ್ನ ಮರ್ತಿಲ್ಲಲ್ಲ, ಅಷ್ಟೇ ಸಾಕು. ನೋಡು, ನಿನಗೆ ಏನೇ ಕಷ್ಟ ಬಂದರೂ ಕೂಡ ನನ್ನಲ್ಲಿ ಸಂಕೋಚ ಇರ್ತದೆ. ಕೈಲಾದ ಸಹಾಯ ನಾನು ಮಾಡ್ತೀನಿ, ಆಯ್ತೇನು? ಸರಿ, ಅಂಥ ಸಮಯ ಬಂದಾಗ ಸೂಚಿಸದೆ ಇರಲಾರೆ. ನಾನು ಬಂದು ಬಹಳ ಹೊತ್ತಾಯ್ತು. ಅಣ್ಣ ದಾರಿ ಕಾಯ್ತಾ ಇರ್ತಾನೆ, ನಾನು ಹೋಗ್ತೀನಿ. ಅಂದ ಹಾಗೆ ಸುನೀತಾ, ನಿಮ್ಮ ಅಣ್ಣ ಅಂಬರೀಷ ಏನ್ ಮಾಡ್ತಿದ್ದಾನೆ? ಚೆನ್ನಾಗಿದ್ದಾರಾ? ಅವ್ರು ಚೆನ್ನಾಗಿದ್ದಾರೆ. ಆದ್ರೆ ಯಾವಾಗಲೂ ನನ್ನ ಚಿಂತೆಯಲ್ಲಿ ಕೊರಗ್ತಾ ಇರ್ತಾರೆ. ಯಾಕೆ? ಅದೇ ನನ್ನ ಚಿಂತೆ ಅದೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ನೋಡು ಸುನೀತಾ, ಒಡ ಹುಟ್ಟಿದ ತಂಗಿ ಬೆಳೆದು ನಿಂತ ಮೇಲೆ ಅಣ್ಣಂದ್ರಿಗೆ ಚಿಂತೆ ಆಗುದು ಸಹಜ. ನೀನೇನು ಚಿಂತೆ ಮಾಡಬೇಡ. ನೋಡು, ಅಂದ ಹಾಗೆ ನಿನ್ನ ಅಣ್ಣ ಏನ್ ಕೆಲಸ ಮಾಡ್ತಿದ್ದಾರೆ ಅಂತ ಕೇಳ್ಬಹುದಾ? ಪಾಪ ಎಲ್ಲೆಲ್ಲೋ ಸುತ್ತಾಡದ, ಆದ್ರೆ ಎಲ್ಲಿಯೂ ನೌಕರಿ ಸಿಗಲಿಲ್ಲ. ಅದ್ಯಾವುದೋ ಒಂದು ಕಂಪನಿಯಲ್ಲಿ ಕ್ಲಾರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ತಿಂಗಳಿಗೆ ನಮ್ಗೆ 3,000 ಪಗಾರ, ಗೊತ್ತಾ? ಅಷ್ಟರಲ್ಲಿ ಜೀವನ ಮಾಡ್ತಾ ಇದ್ದೀನಿ. ಅಯ್ಯೋ ಪಾಪ. ಅಣ್ಣ, ಅಂದ ಹಾಗೆ ಇವಳು ನನ್ನ ಗೆಳತಿ ಸುನೀತಾ ಅಂತ. ಸುನೀತಾ, ಇವನು ನನ್ನ ಅಣ್ಣ ರಾಜವರ್ಮ. ಇನ್ನು ಮುಂದೆ ನೋಡ್ರಿ ಇವರ ಚಮತ್ಕಾರ. ಶಿವ, ನನ್ನ ಕೋಳಿ ನೆಟ್ಟಿ ತಿಂಗಳ ಲೆಕ್ಕ ಪತ್ರ ಸರಿಪಡಿಸು. ನಾನು ಬಂದು ಚೆಕ್ ಮಾಡುವವರಿಗೆ ಅಲ್ಲೇ ಬಿದ್ದೀರ. ಬಾಸ್, ಸುಮಿತ್ರ, ನಾನೀಗ ಬರ್ತೀನಿ. ಅಣ್ಣ, ಅಂದ ಹಾಗೆ ಊಟ ಮಾಡುದಿಲ್ವೇನು? ಇಲ್ಲಮ್ಮ, ಹಿಂದೇಕೋ ಹಸುವಿನ ಅಡಿಕೆ ಮಾಯವಾಗಿ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗಿದೆ. ನೀನು ಊಟ ಮಾಡು ಹೋಗು. ಅಣ್ಣ, ಅದಕ್ಕೆ ನಿನಗೆ ಯಾವತ್ತು ನಾನು ಹೇಳುದು ಮದ್ವೆ ಮಾಡ್ಕೋ ಅಂತ. ನೀನ್ ನನ್ನ ಮಾತನ್ನ ಕೇಳೋದೇ ಇಲ್ಲ ನೋಡು. ಮದುವೆ ಆದ ಕ್ಷಣ ಮನದ ಬೇಸರ ಕಳೆಯಲು ಬರುವ ಹೆಂಡತಿ ಸಿನಿಮಾ ಥಿಯೇಟರ್ ಎಂದು ತಿಳ್ಕೊಂಡಿಯ. ಮಾನವನ ಮನದಲ್ಲಿ ಯಾವುದಾದ್ರೂ ಆಸೆ ಚಿಗುರಿದಾಗ, ಅದು ಬೇಗ ಈಡೇರಿದಿದ್ದಾಗ ಆಗರವಾಗುತ್ತದೆ. ಇಲ್ಲ, ಮನ ಮುದುಡಿ ಮುದ್ದೆ ಆಗುತ್ತದೆ. ಅಣ್ಣ, ಅಂದ ಹಾಗೆ ನಿನ್ನ ಮನದಲ್ಲಿ ಈಡೇರದ ಆಸೆ ಯಾವುದಂತ ಕೇಳಬಹುದಾ? ಚೇಚೆ, ನನಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಆಸೆ ಈಡೇರಿಸಿಕೊಳ್ಳುವ ದುರ್ಬಲನು ನಾನಲ್ಲ. ಆದರೆ ನನ್ನ ಆತುರತೆಗೆ ಅಳತೆ ಇಲ್ಲ. ಸರಿ ಅಣ್ಣ. ಅಣ್ಣ, ನನ್ಗೆ ಯಾಕೋ ತುಂಬಾ ಹೊಟ್ಟೆ ಹಸಿತದೆ. ನಾನು ಒಳಗಡೆ ಹೋಗಿ ಊಟ ಮಾಡ್ತೀನಿ, ನೀನ್ ಸ್ವಲ್ಪ ರೆಸ್ಟ್ ಮಾಡ್ಕೊ. ಆಮೇಲೆ ಎಲ್ಲ ಸರಿ ಹೋಗುತ್ತಣ್ಣ. ಆಮೇಲೆ ಬಂದು ನೀನ್ ಊಟ ಮಾಡುವಂತೆ, ಸರಿ ಏನು? ಸರಿ ಅಣ್ಣ, ಸ್ವಲ್ಪ ರೆಸ್ಟ್. ನಾನು ಮನದಲ್ಲಿ ಕಂಡ ಪಕ್ಷಿ ನನ್ನ ಅರಮನೆಯಲ್ಲಿ ನನಗಿಂತ ಮೆಚ್ಚಿತವಾಗಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಬಂದಂತೆ ಕಾಣುತ್ತದೆ. ಇದಕ್ಕೆನ್ನಬೇಕು
मोहब्बत वाला अखियों में ऐसा डाला गजरे में लेके गिर गया ಏನು ಮಾಡ್ತಾ ಇದ್ದೆ ಒಳಗಡೆ ಸುಮಿತ್ರ ಲಿಂಬೆ ಹಿಂಡಾಕತ್ತಿದ್ದೆ ಅವ್ರಿಗೆ ಯಾಕ ಲಿಂಬೆ ಮಾಡ್ತಾ ಇದ್ದೀಯೋ ಅವ್ರಿಗೆ ಅಲ್ರಿ ಅಂದ್ರ ನಿನ್ನೆ ಅವ್ರಿಗೆ ಊಟದಾಗ ತ್ವಾಟ ಬರೋಬ್ಬರಿ ಆಗಿಲ್ರಿ ಅಲ್ಲ ಅದು ತ್ವಾಟದಾಗ ಊಟ ಬರೋಬ್ಬರಿ ಆಗಿಲ್ಲ ಅಂತ ಅದಕ್ಕೆ ಸಂಟ ಆಗತ್ತೈತಿ ಸ್ವಲ್ಪ ಲಿಂಬೆಯನ್ನು ಶರ್ಬತ್ ಮಾಡ್ಕೊಡಂದ್ರು ಅದಕ್ಕೆ ಹಿಂಡಾಕತ್ತಿದ್ದೆ ಮತ್ತ ನಿಮ್ಗೂ ಲಿಂಬೆ ಹಿಡಿದು ಹೋದಲ್ಲ ಅದ್ಯಾವುದು ನನಗೆ ಬೇಡ ಒಂದು ಕಪ್ಪು ಕೋಪಿ ತೆಗೆದುಕೊಂಡು ಬಾ ಕಾಫಿ ರೀ ಅದೇನ್ ದೊಡ್ಡ ಮಾತು ಬಿಡ್ರಿ ಹಾಲೆಲ್ಲ ಬಿಸಿ ಹಂಗ ಐತಿ ಹೋದಮ್ಮ ಸ್ವಲ್ಪ ಕಾಫಿ ಪುಡಿ ಹಾಕಿದ್ರೆ ಮುಗ್ದ ಹೋಯ್ತು ಕಾಫಿ ರೆಡಿನಾ ಇದು ಗ್ಲೂಕೋಸ್ ಬಿಸ್ಕೆಟ್ ತರಲಿ ಯಾವುದು ಬೇಡ ಒಂದು ಕಪ್ಪು ಕೋಪಿ ತೆಗೆದುಕೊಂಡು ಬಾ ಬರೀ ಕಾಫಿ ಹಾಕ್ತಾರೆ ಯಾಕ ಸ್ವರ್ಗಿರ ಅದಕ್ಕೆ ಕೇಳಿದ್ನಿ ನೋಡಿದ ಕ್ಷಣದಲ್ಲಿ ಕಣ್ಣಲ್ಲಿ ಆಸೆಯ ಹೂಗಳ ತುಂಬಿದ ನಮ್ಮನ್ನ ಲೆಕ್ಕಪತ್ರ ಸರಿ ಮಾಡಕ್ ಈ ಬೇಬಿ ಕೂಡ ತಿಕ್ಕ ಸರ್ಸಾಕತ್ತೀರ ಅಲ್ರಿ ಸರ್ಸಾಕತ್ತೀರ ಏ ವಿವೇಕಿ ಅವನು ಕೂಡ ಸರ್ಸ ಮಾಡೋದಕ್ಕೆ ಅವನನ್ನು ಹೆಣ್ಣು ಅಂತ ತಿಳಿದುಕೊಂಡಿಯ ಏ ಮಸ್ತರ ಹೆಣ್ಣು ಹೌದಲ್ಲ ಅದು ಹೆಣ್ಣು ಅಂತ ತಿಳ್ಕೊಂಡಿದ್ದೆ ಅಲ್ರಿ ಮತ್ತ ಅದು ಹೆಣ್ಣು ಅಲ್ಲನ್ರಿ ಅದು ನೀನು ಒಬ್ಬ ಸತ್ತ ಶತಮುರುಕ ಊಟ ಮುಗಿಸಿಕೊಂಡು ಸರಿಯಾಗಿ 4 ಗಂಟೆಗೆ ಬಂದು ಬಿಡು ಇಂದು ಸಾಯಂಕಾಲ ಕೈಲಾಸ ಕ್ಲಬ್ನಲ್ಲಿ ಪಾರ್ಟಿ ಇದೆ ಅಲ್ಲಿಗೆ ಹೋಗಬೇಕು ಅರ್ಜೆಂಟ್ ಕಟ್ಟೀರಿ ಮೇಲೆ ಆಚಿ ಊಟಕ್ಕೆ ಹೋಗ್ಬಿಡಂತ 3:45 ಹೊಂದಿಬಿಡ್ತೇನೆ ತೆಗೆದುಕೊಳ್ಳಿ ಕಾಫಿ ನನ್ನ ಕೈಯಿಂದ ಮಾಡಿದಂತ ಕಾಫಿ ನನಗೆ ಬೇಡ ಯಾಕೆ ಅಲ್ಲ ರಾಜವರ ಮಗನ ಸೆಕ್ರೆಟರಿ ಆದ ನನಗೆ ಯಾಕೆ ಕಾಫಿ ನಾವಲ್ಲ ಮಾಡದ ಅವ್ರಿಗೆ ಒಬ್ಬರು ಮಾಡ್ಕೊಂಡ್ ಬಂದಿನಿ ಮತ್ತೆ ನಿನಗೆ ಹಾಗಾರ ಲಸ್ ಕಾಪಿ ಅಂತ ಹಡಿಬಿಟ್ಟು ಹೆಚ್ಚಿಗೆ ಹೋಗ ನೀನಿನ್ನು ಊಟಕ್ಕೆ ಹೋಗಿಲ್ಲ ಅಲ್ರಿ ಬಂಗಾರ ಭಿನ್ನಾಣ ಮಕ್ಕಳಿಗೆ ಐತೆ ಅಂದ ಮ್ಯಾಲ ಸ್ವಲ್ಪ ಲಸ್ ಕಾಪಿ ಕುಡ್ಕೊಂಡು ಹೋಗಬೇಕು ಅಂತ ನಿಂತಿ ಹೌದಲ್ಲ ನಿನಗೆ ಎಲ್ಲಿ ತರ್ಲಿ ಕಾಫಿನ ನಾ ಜನರು ಒಂದ ಮಾಡಿದ ಕಪ್ ಕಾಫಿನ ಹೇಳಕ್ ಬಂದ್ಬಿಟ್ಟಂಗ ಈಗಲಾದ್ರೂ ಅರ್ಥವೈತೆ ಸದಾ ಯು ಎಸ್ ಕುಮಾರಿ ಹಣ ಎತ್ಲಿ ಇದ್ರ ಮುಗಿದು ಹೋಗಿ ಉಣ್ಲಿ ಇದ್ರ ಮೂವನ ಬದ್ದ ಹೋಗ್ಲಿ ನೋಡ್ರಿ ದಣಿಯರ ಅಲ್ಲ ನಿಮ್ಗೆ ಕುಮಾರಿ ಅಂತ ಹೋಗ್ತಾನ ಭಾಡಿ ಬೇರೆ ಹೋಗು ಅವನು ನಿನಗೆ ಟೇಸ್ಟ್ ಮಾಡ್ತಾನೆ ಅದನ್ನೇ ಮನೆಗೆ ಹಚ್ಚಿಕೊಳ್ಳುವುದೇ ಆಯ್ತು ಬಿಡ್ರಿ ಮತ್ ನೀವ್ ಇಷ್ಟೆಲ್ಲ ಹೇಳ್ತೀರ ಅಂದ್ಮೇಲೆ ಅವ ನನ್ನ ಕುಮಾರಿಯನ್ನ ಬದ್ಲಿ 4 ಮಕ್ಕಳ ತಾಯಿ ಅಂದ್ರೆ ನಡೀತಿತ್ತು ನನಗೆ ಅದಾನ ಅಂತಾರಲ್ಲ ಧನ್ಯರ ನಿಮ್ಗ ಮತ್ತೇನಾರ ಮಾಡ್ಬೇಕಾದ್ರೆ ಹೇಳ್ರಿ ಮತ್ತೆ ಮಾಡ್ತೇನೆ ಒಳಗೆ ಅದ್ಯಾವುದು ಬೇಡ ಒಳಗೆ ಹೋಗಿ ನಿನ್ನ ಕೆಲಸ ನೋಡು ಆಟವೇನು ನೋಟವೇನು ನನಗೆ ಹೇಳಿದ ಮಾತೇನು ನನದಲೇನಿದೆ ಅದನ್ನು ಹೇಳಿದೆ ನನ್ನ ಆಸೆ ಕಣ್ಣ ಭಾಷೆ ಬಿಳಿಯಲಾರದ ಬಗದೆ ಏಕೆ ಸುಮ್ಮನೆ ಬಂದು ಹೇಳುವೆ ನಿನ್ನ ರವಿ ಎಲ್ಲಿಗೆ ಹೋಗಿದ್ದೆ ಇಂದು ಕಾಲೇಜ್
ಸಮಾಜದಲ್ಲಿ ಬಡತನ ಸಿರಿತನ ಎಂಬ ಒಂದು ವಿಚಾರವಾಗಿ ಒಂದು ಚರ್ಚಾಕೂಟವನ್ನು ಏರ್ಪಡಿಸಿದರು. ಅದರಲ್ಲೂ ಭಾಗವಹಿಸಲು ಹೋಗಿದ್ದೆ. ಸರ್, ನಾನು ಒಬ್ಬ ಅನಾಥ. ತಮ್ಮಂತವರ ಅಂತಃಕರಣೆಯಿಂದಲೇ ಇದುವರೆಗೂ ವಿದ್ಯಾಭ್ಯಾಸ ಮಾಡುತ್ತಿರುವೆ. ಈ ವರ್ಷ BFN. ಅದಕ್ಕಾಗಿ ಓ, ಹಣದ ಸಹಾಯ ಬೇಕಲ್ಲವೇ? ತೆಗೆದುಕೋ ಈ ಹಣವನ್ನು. ಹೋಗಿ ವಿದ್ಯಾವಂತನಾಗಿ ದಕ್ಷ ಅಧಿಕಾರಿ ಆಗಿ ನಾಡ ಕೀರ್ತಿ ತರುವ ಸುಪುತ್ರನಾಗಿ ಬಾಳು. ಆಯ್ತು ಸರ್, ನಾನು ಬರುತ್ತೇನೆ. ಆಯ್ತು, ಹೋಗಿ ಬಾ. ಕಂಡವರಿಗೆ ಕೈ ಒಡ್ಡಿದ ಕ್ಷಣ ಹಣ ನೀಡಿದ್ರೆ ನೋಡವರ ಪರಿಸ್ಥಿತಿ ನಮಗೆ ಬಂದಿದೆ. ಮುಂದೆ ಅದು ನಮಗೆ ಬರಬಾರದೆಂದೇ ದಾನ ಧರ್ಮ ಪರೋಪಕಾರ ಮಾಡುವುದನ್ನ ನಮ್ಮಂತ ದರಿದ್ರವಿಗೆ ಎಂದು ಸುಳಿಯಲಾರದೆ. ತಪ್ಪು ಕಲ್ಪನೆ. ರಾಜ ಮಹಾರಾಜರಿಗೆ ಬಿಟ್ಟಿಲ್ಲ ಅಂದಾಗ ನಮ್ಮಂತವರ ಪಾಡೇನು? ಸಿರಿವಂತಿಕೆ ಶಾಸನ ಎಂದೂ ತಿಳಿಯಬಾರದು. ವಿಧಿಯು ತನ್ನ ವಕ್ರ ದೃಷ್ಟಿ ಬೀರಿದಾಗ ಲಕ್ಷಾಧಿಸಿ ಕೂಡ ಭಿಕ್ಷಾಧಿಪತಿ ಆಗೋದ್ರಲ್ಲಿ ಸಂದೇಹವಿಲ್ಲ. ಅಂತೆ ಸಿರಿವಂತ ಕಾಲಿಗೆ ಕರೆದು ದಾನ ಮಾಡಿ ಎಂದು ಹೇಳಿದ್ದಾರೆ. ಅಂದಾಗ ಕಲಿಯುಗದ ದಾನ ಸುರ ಕಾರಣವನ್ನು ಬಿರುದು ಭಾವನೆ ನೀಡುತ್ತದೆ. ಓ ಬಡ ಜನತೆ ನಿನಗೆ ಕೊನೆಗೆ ಅವರು ನೀಡಿದ ಬಿರುದಾದರೂ ಉಳಿಯುವುದಲ್ಲ. ರವಿ, ನಿನ್ನ ಒತ್ತುತನಕ್ಕೆ ಮಿತಿಯಿಲ್ಲದಂತಾಯಿತು. ಅತಿಯಾದಾಗ ಮಿತಿಯಾದವರು ಸಹಜವಣ್ಣ. ನೀನೊಂದು ರೀತಿಯ ಹಾಳು ಮಾಡಿದರೆ ನಾನೊಂದು ರೀತಿಯ ಹಾಳು ಮಾಡಬೇಕಲ್ಲವೇ? ನಾನು ನನ್ನ ಸ್ವಂತ ಸುಖಕ್ಕಾಗಿ ಹಣವನ್ನು ನೀರು ಬಳಸಿದಂತೆ ಬಳಸುತ್ತೇನೆ. ನೀನು ಮಾಡುವ ವ್ಯವಹಾರದಿಂದ ಕೊನೆಗೆ ನಿನಗೆ ಉಳಿಯುವುದು ಖಾಲಿ ಬಾಟಲಿ. ಆದರೆ ನಾನು ಮಾಡುವ ದಾನ ಧರ್ಮದಿಂದ ನಮ್ಮ ಮನೆತನಕ್ಕೊಂದು ಕೀರ್ತಿ. ಹಿಂದೆ ಅಪ್ಪಾಜಿಗಿದ್ದ ಘನತೆ ಗೌರವಗಳನ್ನು ಅಳಿಸದೆ ಉಳಿಸಿಕೊಂಡು ಹೋಗೋದೇ ನನ್ನ ಗುರಿ. ಯಾವ ಮನೆಯ ಧರ್ಮದ ಬೀಡಾಗಿತ್ತು ಆ ಮನೆಯ ಮಕ್ಕಳಾದ ನಮ್ಮಿಂದ ಕರ್ಮಕಾಂಡವಾಗಬಾರದು. ಅಣ್ಣ, ಹಿರಿಯರ ತಮ್ಮೆದುರಿಗೆ ಹತ್ತಿಗೆ ಹೊರಿಸೋದು ತರವಲ್ಲ. ಮೊನ್ನೆ ನಡೆದ ನಮ್ಮೂರಿನ ಸಭೆಯಲ್ಲಿ ನಮ್ಮೂರಿನ ಕಾಲೇಜ್ ಕಟ್ಟಡಕ್ಕೆ ಅಂದು 1 ಲಕ್ಷ ದೇಣಿಗೆ ಕೊಡುವುದಾಗಿ ವಾಗ್ದಾನ ಮಾಡಿರುವೆ. ಇಂದು ಆ ವಿದ್ಯಾವರ್ತ ಸಂಘದವರಿಗೆ ಚೆಕ್ ಕೊಟ್ಟು ಬರುತ್ತೇನೆ. ಇವನ ಅವಿವೇಕಿತನಕ್ಕೆ ಅಳುತ್ತಿನಿಂದಾಯಿತು. ಸೊಮ್ಮನೆಂದು ಪ್ರೀತಿಯಿಂದ ಸುಮ್ಮನಿದ್ದರೆ ಈ ಅಂತಸ್ತಿನ ಅಡಿಗದ ಸಹ ದಾನ ಮಾಡಿಬಿಡುತ್ತಾನೆ. ಹೋದಷ್ಟು ಬೇಗ ಕತ್ತರಿಸಿ ಹೋಗಲೇಬೇಕು. ರವಿ, ನಾನು ಮನಸ್ಸು ಮಾಡಿದರೆ ಕೇವಲ ತೊಕ್ಕನ್ನು ತುಂಡ ಬಟ್ಟಿಗೆ ಬಡಿಯಲು ಹೋಗಿ ಬಾಳಬೇಕು. ನನ್ನ ದಿನದ ಒಳಗಂತೆ ನೋಡಿದರೆ ಒಳ್ಳೆಯದು. ಇಲ್ಲವಾದರೆ ಪುರಂದರದಾಸರ ಕನಕದಾಸರ ಪದಗಳನ್ನು ಜಾರಿಗೆ ತಂದು ಪಟ್ಟಿದ್ದು ತನಗೆ ಪಟ್ಟಿದ್ದು ಪರರಿಗೆ ಪಟ್ಟು ಕೆಟ್ಟೇನ ಬೇಡ ಅಂತ ಮುಂದೆ ಕಟ್ಟಿಟ್ಟ ಬುದ್ಧಿಯಿಂದ ಬುದ್ಧಿ ಹೇಳ ಬಿಡಲಾರ ಈ ಮುಟ್ಟಾಳ. ತಿಳುಜಾಣ ಶಿವ ಧ್ಯಾನ ಮಾಡೋಣ. ನಿನ್ನೊಳಗ ನೀನು ತಿಳಿದ ನೋಡೋಣ. ನಿನ್ನೊಳಗ ನೀನು ತಿಳಿದ ನೋಡೋಣ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು. ಅದಿದು ಬಲ್ಲವರಿಗೆ ಹಂಗಾವ ನೀಡು. ದಾನ ಧರ್ಮವ ನಿತ್ಯವೂ ಮಾಡೋಣ. ಸಹಗತಿ ತಿದ್ದುವನೇ ಜಯಿಸು. ಜಾತಕದ ವಿಭಿನ್ನವಾಗಿ ಉದುರದ ಗತಿ ಸೃಷ್ಟಿ ವಿಧಿಯಂ. ಸಹಿಸದಲ್ಲದೆ ಮುಗಿಯದಾದ ದಶೆ ಬಂದೊಡ್ಡಂ. ಸಾಸಿ ಒತ್ತರದ ಕವಚ ಮಂಕುತಿಮ್ಮ ಅಂತ ಹೇಳಾರ ನಮ್ಮ ಡಿವಿಜಿ ಅವರ. ಅದಕ್ಕೆ ನಾವು ಇಷ್ಟು ಸಹಿಸ್ಕೊಳ್ಬೇಕಾಗೈತ್ರಿ. ಇಲ್ಲಿದ್ರೆ ಇಷ್ಟಕ್ಕೆ ಹೇಳ್ತಾ ಯಾಕೊಳ್ಳಾಗ ಹಿಂದೆ ಹೇಳಿದ ಹುಡುಗಿ ಬಂದು
ರಂಗಾದವನ ಆಗೊಂಡರ ನಿಮ್ಮವನ ಸಿಟಿ ಹೊಡೆದ ಕರಿಯದ ಗಿಂಟ ಗೀಗಿನಿ ಗೀಗಿನಿ ಆಗೊಂಡರಿ ರಂಗಾದವನ ಆಗೊಂಡರ ನಿಮ್ಮವನ ಸಿಟಿ ಹೊಡೆದ ಕರಿಯದ ಗಿಂಟ ಗೀಗಿನಿ ಏ ಹುಡುಗ 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 ನೀಯೋದಿ ನದಿ ಮುಳ್ಳ ಬೆಂಡಿ ಬಡಿ ಅರೆ ಬಿಟ್ಟಿ 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 ಈ ಬರ್ತಡೇ ಬರುವಾಗ ನಿನ್ನ ನೋಡಿ ಸೊ ನೈಸ ಕೊಡುಕಿಸ ನೀ ಮಾಡ್ಕೊಬೇಡ ಮಿಸ್ಸ ಈ ಪೀಸ ಇದು ಬಿಕ್ಸ ನೋಡಿ ಹೇಳ್ತೀನಿ ಪ್ರಾಮಿಸ ಏನ್ ಕೊಡ್ತಿದ್ದಿ ಕೊಳ್ಳ ತಾಯಿ ಮಾಂಗಲ್ಯ ಯಾರಿಗೆ ಮತ್ತಾರ್ಗ ಮತ್ತ ಅಂಗನವಾಡಿ ಆಶಾಗಂತ ಮಾಡ್ಯಾನ ನಿನಗನ ನಿಮ್ಮ ಅವನ ಅಂತ ಮದುವೆ ಮಾಡ್ಕೊಂಡ ತೀರ್ತಿ ಮತ್ತ ನೀ ಏನಂತ ತಿಳ್ಕೊಂಡಿದ್ದಿ ಸಣ್ಣ ಹುಡುಗಿದ್ದಾಗ ಮಣ್ಣಾಟ ಆಡ್ಕೊಂಡು ಗಂಡ ಹೆಂಡತಿ ಆಗಿ ಮಣ್ಣಾಟ ಆಡ್ಕೊಂಡು ಇದ್ರ ಬದ್ರ ಕುತ್ಕೊಂಡು ಮಾಡಿ ನಿಮ್ಮ ಮನಿ ನೀನೆ ನಮ್ಮ ಮನಿ ನಾನು ಹೋಗಿದ್ದು ಹಂಗಂತ ತಿಳಿದಿನ ಮತ್ತೆ ಅಯ್ಯೋ ನಾ ಹಂಗ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ನೋಡು ಚೀ ಹುಚ್ಚಿ ಇದು ಹಂಗಲ್ಲ ಇದು ಬರೋಬ್ಬರಿನ ಐತಿ ಸುಣ್ಣ ಬಣ್ಣಗಳಿಂದ ಮನೆಯನ್ನು ಕಂಗೊಳಿಸಿ ಮನೆಯ ಮುಂದೆ ಹಚ್ಚ ಹಸಿರಿನ ಹಂದ್ರ ಹಾಕಿಸಿ ತಳಿರು ತೋರಣಗಳಿಂದ ಶೃಂಗರಿಸಿ ತಂಡ ತಂಡವಾಗಿ ಬರುವ ಬಂಧು ಮಿತ್ರರಿಗೆ ಸ್ವಾಗತ ನೀಡಿ ಕಾಯ ವಾಚ ಮಾನಸ ಅಗ್ನಿ ಸಾಕ್ಷಿಯಾಗಿ ನಿನ್ನ ಕರಿಮಣಿ ಸರವನ್ನು ನಾ ಕಟ್ಟಿ ಗುರು ಹಿರಿಯರು ಮಾಡುವ ಅಷ್ಟಪುತ್ರಿ ಸೌಭಾಗ್ಯವತಿ ಎಂಬ ಆಶೀರ್ವಾದ ದೂರೀಕರಿಸಿ ಸ್ತ್ರೀ ಪುತ್ರ ಸೌಭಾಗ್ಯವತಿ ಎಂಬ ಆಶೀರ್ವಾದ ಜಾರಿಗೆ ತಂದು ಫ್ಯಾಮಿಲಿನವರ ಪ್ರೀತಿಗೆ ಪಾತ್ರರಾಗುವ ಈ ಆದರ್ಶ ದಂಪತಿಗಳ ಮದುವೆ ಇವರಷ್ಟೇ ಸತ್ಯನಾರಾಯಣವ್ರಿ ನಿಮ್ಮ ಭಾಷಣ ಬಾಳ ಉದ್ದಾಯಿತು ನಾವು ಮಾಡಾಕ್ ಹೋಗೋದಿಲ್ಲ ಮಾಡಾಕ್ ನಿಂತೀವಿ ಅಂದ್ರ ಉದ್ದುದ್ದನ ಮಾಡೋದ ಅದ್ರಾಗ ನಿಮ್ಮಂತವ್ರು ಹುರುಪಿ ಗಬಿಸಿ ಮಾಡಾಕ್ ಹಚ್ಚಿಬಿಡ್ತೀರಿ ನಾವು ಮಾಡಾಕ್ ನಿಂತ ಕೂಡ್ಲೆ ಉದ್ದ ಅಂತೀವಿ ಏನದು ಉದ್ದಾತ ಅನ್ನೋದು ಪಾಟ್ನ ಏ ಮಾಮ ಇಷ್ಟು ಒಳ್ಳೆ ಡ್ರೆಸ್ ಹಾಕೊಂಡು ಟಿಪ್ ಟಾಪ್ ಆಗಿ ಎಲ್ಲಿ ಹೊಂಟಿವ ಮಾರ್ನಿಂಗ್ ಶೋ ನೋಡಕ್ ಕೊಟ್ಟಿಲ್ಲಿ ಮಾರ್ನಿಂಗ್ ಶೋ ಪಿಕ್ಚರ ಅಲ್ಲ ಯಾವ್ದು ಪಿಕ್ಚರ್ ಒಂದೇ ರಾತ್ರಿ ಬರ್ತೀವಿ ಬಾಯಿ ತೆಗಿಬೇಡ ಪಿಕ್ಚರ್ ಹೆಸರು ಒಂದೇ ಒಂದ್ ರಾತ್ರಿ ಬರ್ತೀಯ ನೋಡಕ ಅಂದೆ ಯಾಕಂದ್ರ ಅದು ಮಲಯಾಳಿ ಪಿಕ್ಚರ್ ನಾವಲ್ಲಪ್ಪ ಯಾಕಂತ ಕೇಳಂಗಿಲ್ಲ ಯಾಕಂದ್ರ ಅದ್ರಾಗ ಬಾಳ ಸೆಕ್ಸ್ ಪಿಕ್ಚರ್ ಇರ್ತಾವ ಅಂದ್ರ ಬಾಲ್ಕನಿ ಟಿಕೆಟ್ ತೆಗಿಸ್ತೇನೆ ಬಾಲ್ಕನಿ ಟಿಕೆಟ್ ಅದನ್ನ ಯಾಕೆ ತೆಗಿಸ್ಬೇಕು ಏ ಹುಚ್ಚಿ ನವ ಪ್ರೇಮಿಗಳ ಸೆಕ್ಸ್ ಪಿಕ್ಚರ್ ನೋಡ್ಬೇಕಂದ್ರ ಬಾಲ್ಕನಿ ಒಳಗ ಕೂತ್ಕೊಂಡು ನೋಡ್ಬೇಕ ಅಕಸ್ಮಾತ್ ಅಲ್ಲಿ ಏನ್ ಕೇಳಿದ್ರ ಗದ್ದಾದ್ರ ಯಾರ ಕಣ್ಣಿಗೂ ಕಾಣೋದಿಲ್ಲ ಬೇಡಪ್ಪ ಪಿಕ್ಚರ್ ಬೇಡ ನೀನು ಬೇಡ ಸರಿ ಸರಿ ದಯವಿಟ್ಟು ನಾ ಹೋಗ್ತೀನಿ ಎಲ್ಲಿಗೆ? ನಾ ಅರ್ಜೆಂಟ್ ಹೋಗ್ಬೇಕು ಮತ್ತೆ ಅವ್ರ ಬ್ಯೂಟಿ ಸುಮಿತ್ರಾ ದೇವಿಯವ್ರ ಪ್ರಿಯ ಈಗ ನಾನು ಯಾ ಸುಮಿತ್ರಾ ಆ ಸುಮಿತ್ರಾ ದೇವಿ ಅಂತಂದ್ರೆ ಹಿಂದೆ ಬಂದು ಕ್ರಾಂತಿ ಅಂತಿದ್ದಲ್ಲ ಆ ಸುಮಿತ್ರನ ಮತ್ತೆ ಆ ಸುಮಿತ್ರಾ ದೇವಿ ಅಲ್ಲ ರಾಜವರ್ಮರ್ ತಂಗಿ ಸುಮಿತ್ರಾ ಯಾಕೆ ಏನಂತ ಆ ಹೆಣ್ಣು ಮಗಳಿಗೆ ನೀ ಪರ್ಸನಲ್ ಸೆಕ್ರೆಟರಿನ ನಾವೇನೋ ದೊಡ್ಡ ಅಸಿಸ್ಟೆಂಟ್ ಕಮಿಷನರ್ ಪದವಿ ಸಿಕ್ಕರಂಗ ಕೇಳ್ತಿಲ್ಲ ನನಪ್ಪ ಅದಕ್ಕಾಗ ಇಷ್ಟು ಮುಡಿ ತುಂಬ ಹೂ ಮುಟ್ಕೊಂಡು ರೆಡಿಯಾಗಿ ಹೊಂಟೇನ ಯಾಕ ನಮ್ಮ ಮುಡಿದ ಹೂ ಮೇಲೆ ನಿಂದ ಯಾಕ ಕಣ್ಣು ಹೇಳ್ತಾನ ನೀನ್ ಚಂದ ಕಾಣೋದಿಲ್ಲ ಅಂತ ಯಾರವ್ರು ಹೇಳ್ಯಾರ ಗಿಡದ ನಗುತ್ತಿರುವ ಹೂವು ಪ್ರಕೃತಿ ರಸಿಕನಿಗೆ ಚಂದ ಮಡದಿ ಮುಡಿದಿರುವ ಹೂವು ಈ ಸತ್ಯನಾರಾಯಣನಿಗೆ ಚಂದ ಗುಡಿ ಒಳಗೆ ಕೊಡುವ ಹೂವು ಐವ ಭಕ್ತಗೆ ಚಂದ ಬಿಡಿಗಾಸು ಮಂಕುತಿಮ್ಮ ಅಂತ ಹೇಳ್ಯಾರ ಆಧುನಿಕ ಸರ್ವಜ್ಞ ಅಂತ ಹೆಸರು ಪಡೆದ ಡಿವಿಜಿ ಅವ್ರು ಚಂದ ಕಾಣೋದಿಲ್ಲ ಅಂದ್ರ ಮಂದಿಗೊಂದು ಬಂದಾರ್ಲಿ ಕುಂತ ಮಂದಿ ಅಂತೂ ನನ್ನ ಮದುವೆ ಗಟ್ಟಿಯಾಗಿ ನಿಂತಿ ಅನ್ನಬಾರ್ದ ಮದುವೆಗಕ್ ಮನ್ಸಿಲ್ಲ ಅಂದ್ರ ವೈಫಾಗ ಇಲ್ಲ ಹೆಂಡ್ತಿಯಾಗ ಯಾರು ಬೇಡ ಅಂತಾರ ಅವೆರಡು ಒಂದ ಹೆಂಗ್ ಒಂದ ಆಗ್ತಾವ್ರಿ ಹೆಂಗ್ ಒಂದ ಆಗ್ತಾವ ನನ್ನ ನಿನ್ನ ಮನ ಸೇರಿ ಪ್ರೇಮ ಎಂಬ ಕೊಂಡಿಗೆ ಗಂಡ ಹೆಂಡತಿ ಬೆಸಿಗೆ ಕುಂತಾಗ ಹೃದಯಗಳೆರಡು ಒಂದಾಗಿ ಒಂದು ಎರಡು ಆಗಿ ಒಂದ ಸರಕ ಚಳಿಗಾಲ ಮಳೆಗಾಲ ಶುರುವಾಗಿ ಬ್ಯಾಸರ ಆಗ್ತೈತಿ ಯಾಕ ಯಾಕೆ ಬೇಸರ ಆಗತ್ತ ಒಟ್ಟ ನೀ ಬೆಂದಿಲ್ಲ
ಯಾಕೆ ಬೇಸರ ಆಕತಿ ಅಂದ್ರೆ ಏನ್ ಹೇಳ್ಬೇಕಲ್ಲಿ 2-3 ಹಡದು ನಿನ್ನ ಬಾಣಿತನ ಶುರುವಾಗಿರ್ತದ್ಲಿ ನೋಡ್ ಮತ್ ಶುರುವಾತ್ ನೋಡ್ರಿಪ್ಪ ಚಳಿಗಾಲ ಮಳಿಗಾಲ ಇದೆಲ್ರು ಓಡಾಗತ್ತ ನನ್ನೇ ಹಿಡ್ಕೋದು ಗಟ್ಟಿ ಹಂಗ ಮಾಡಿದ್ರು ಸ್ವಲ್ಪ ಸಮಾಧಾನ ಆಕತ್ ನಮ್ಗ ಸಮಾಧಾನ ಮಾಡಕ್ ನಾ ಇದೀನಿ ಮಾಡ ಮತ್ತೆ ಕಡೆ ಮಾಡ್ತೆ ಜಾಡ್ಸ್ ಫ್ಯಾಷನ್ ಪ್ಯಾಟಿನ ಹುಡುಗಿ ನಮೋನೆಗ ಹಾಗ ಬಂಪಳ ಕಾಲ ನಡಿಗಿ ತಲೆ ಕೆಡಿಸಲ ಊರ ಮಂದಿಗಿ ಇಕಿ ಬಿದ್ದರ ಸಾಕೋ ಯಪ್ಪ ನನ್ನ ಬದಿಗಿ ನಿಮ್ಮ ಸ್ಮೈಲ್ ಸೂಪರ್ ಐತಿ. ಥ್ಯಾಂಕ್ ಯು ಸೋ ಮಚ್. ಹಲ್ಲು ತಿಕ್ಕೋರವ ನೀನು. ಅದ್ರಾಗ ನಮ್ದು ಒಟ್ಟು ಐತಿ ನೀ ತಿಕ್ಕೊಂಬುದು ಹೊಲ್ಲು. ಹುಡುಗಿ ನಮೋನೆಗ ಹಾಗ ಬಂಪಳ ಕಾಲ ನಡಿಗಿ ಸಾಕೋ ಯಪ್ಪ ನನ್ನ ಬಲಿಗಿ ಬಡದರ ನೆಟ್ಟಿಗೆ ಬಿಸಿಲ ಬಾಡತಾವ ಮೆತ್ತನಗಲ್ಲ ಬಡದರ ನೆಟ್ಟಿಗೆ ಬಿಸಿಲ ಬಾಡತಾವ ಮೆತ್ತನಗಲ್ಲ ಹುಡಿ ಸಾಲಿಗೆ ಆಡಿಸಲ ತೊಟ್ಟಿ ಮ್ಯಾಲ ಪ್ಯಾಟನ ಹುಡುಗಿ ನಮೋನೆಗ ಹಾಗ ಬಂಪಳ ಕಾಲ ನಡಿಗಿ ಸ್ಕೂಟಿಗರನ ಬತಗದ ಪಂಚರ ಗಡಿಗೆ ಬಸವಾದ ಇದ್ದಕ್ಕೆ ಮೇಲ ಉತ್ತಮ ಮುರದ ಮತ್ತಾರ ಗಡಿಗೆ ಮನಸಕವಾದ ಲಂಗದ ಮಣಿ ಹೊಲಗಿ ಬಿತ್ತಿ ಬೇಲರ ಗಡಿಗೆ ಮನಸಕವಾದ ಗಂಪ ಮಾರ್ಗಿ ಮಸಿ ಪಡಕೊಂಡ ಮಲರ ಸತ್ಯಾನ ಗುಡಿ ಮಾರಿ ಮಾಡುನು ಚಾಲಿ ಮಾಡಿ ಆಗುನು ಗಾಲಿ ಜನಪದಲು ನರಾಗಣ ಮೇಂಬರ ಹುಚ್ಚರಗರದ ಪ್ರಕರಣ ಬೆಳಿಚಾರ ವೈಶಾಲಕ್ಕ ನಿಂದು ಭಾರಿ ಐತಿ ಬಿಡವ ಏನು ಏನ್ ಪಾಪ ಕೊಮ್ಮು ಅಲ್ಲ ನಿಮ್ಮದು ನೋಡಿ ನನಗೂ ಒಂದು ಮನಿ ಗುದುಗುದು ಅನ್ನಕತೈತಿ ಮನಸ್ಸು ಏನ್ ಮಾಡುದು ನಾನು ಹಣೆ ಬರದಾಗ ಇಲ್ಲ ಹೋಗ್ಲಿ ಬಿಡು ಮಂಜು. ಅಲ್ಲ ಇವನು ಪುಣ್ಯಾತ್ಮ ಹಂಗ ಒಂದು ಮನಿ ಕಮಲಾಸನ ಡ್ಯಾನ್ಸ್ ಮಾಡ್ದಾಗ ಮಾಡ್ದ ನಾನು ಅಲ್ಲಿಂದ ನೋಡ್ಕೊಂಡ್ ಬರಾಕತ್ತೀನಿ ಇನ್ನು ಜಾಸ್ತಿ ಎದ್ದೆದ್ದು ಬಿದ್ದಿಲ್ಲ ಅಮ್ಮಂದು ಇಲ್ಲ. ಹೋಗ್ಲಿ ಬಿಡು ಮಂಜು ಬೇಬಿ. ಇದು ಮಿಸ್ಟರ್ ಬೇಬಿನ ನಾ ಮಿಸ್ಸಸ್ ಬೇಬಿ ಅಂತ ತಿಳ್ಕೊಂಡಿದ್ನೆ. ಮಿಸ್ಸಸ್ ಬೇಬಿನ ಅನ್ನು ಹಿಡಿದು ಪೂರ್ಣಶ ನಿನ್ನ ಏನ ನಿನ್ನ ಹೆಣ ಎತ್ತಿ ಮಿಸ್ಸಸ್ ಅನ್ನಕ್ ನಾನೇನು ಹೆಂಗಸಲ್ಲ ಅಯ್ಯಪ್ಪ ನಾನು ಪಕ್ಕ ಗಾಂಡು ಹೋಗ್ತೀನಿ ಅದ್ರ ಸ್ವಲ್ಪ ಗಂಡಸರಿಗೆ ನಮ್ಗ ಸ್ವಲ್ಪ ಡಿಫರೆನ್ಸ್ ಐತಿ. ಎರಡು ಜಾತಿ ಅದಾವ. ಹಾಗಾದ್ರ ನಿಮ್ ಜಾತಿ ಬಂದು ಬಳಗ ಎಲ್ಲದಪ್ಪ ಅಯ್ಯ ನಮ್ ಜಾತಿ ಮಂದಿ ಎಲ್ಲ ಹೈದರಾಬಾದ್ನಾಗ ಇರ್ತಾರ. ನಮ್ದ ಒಂದು ದೊಡ್ಡ ಬಜಾರ್ನ ಐತಿ. ಹೋಗ್ಬಿಡು ಮಂಜು ಬೇಬಿ. ಈ ಕಡೆ ನೀವ್ ಎಲ್ಲಿ ಹೊಂಟಿರಿ? ಅಯ್ಯೋ ಕೇಳಿ ಬಿಟ್ಟ್ಯಾ ನೀನು? ನಿನ್ನ ಹತ್ರ ನಾ ಹೊಂಟಿದ್ ನಾನು. ಯಾಕಂದ್ರ ಸುಮಿತ್ರ ಕಾರು ನಿನ್ನ ಕರ್ಕೊಂಡು ಬಾ ಅರ್ಜೆಂಟ್ ಅಂತ ಹೇಳ್ಯಾರ ಅದಕ್ಕೆ ಅಲ್ಲಿ ಹೊಂಟಿದ್ವಿ. ಅಯ್ಯೋ ಪಾಪ ನಾ ಮರ್ತು ಬಿಟ್ಟಿನಿ ನೋಡು. ಅಲ್ಲ ಒಂದಿನ
ಅರ್ಬಿ ಅಂಗಡಿ ಅಂತೇಳಿ ಹೊಸದಾಗೈತಿ, ಅಲ್ಲಿ ಹೋಗ್ಬೇಕಂತ ಹೇಳಿದ್ರು. ಈಗ ಏನ್ ಮಾಡೋದು ಹೇಳು? ಏನ್ ಮಾಡೋದಂದ್ರ ಅರ್ಜೆಂಟಾಗಿ ಹೋಗೋಣ ಬಾ, ಅಜ್ಜೂರ್ ಸೇರಿ ಅರ್ಜೆಂಟಾಗಿ ಹೋಗ್ಬೇಕಂತ ಮಾಡಿದ್ದೆ ಮಾಮ. ಬಾಯಿದೆ ಆದ್ರ ಮಾಮ, ನಾವೊಂದು ಸೀರೆ ತಗೋಬೇಕಂತ ಮಾಡೀನಿ, ಆದ್ರ ನನ್ ಕಡೆ ರೊಕ್ಕ ಇಲ್ಲ. ಏ ಮಾಮ, ರೊಕ್ಕ ಇಲ್ಲದ ಬಾರ. ಏನ್ ಮಾಡ್ಬೇಕಂತ ಮಾಡಿದ್ದೆ? ಸೀರೆ ತಗೋಬೇಕಂತ ಮಾಡಿದ್ದೆ. ಯಾಕ ಡಿಯರ್ ನಾನ್ ಬಿಟ್ಟು ಹೋಗ್ಲಿಕ್ಕೆ ಮನ್ಸಾಗಲ್ದು ಏನ? ನೀ ರೊಕ್ಕ ಕೊಟ್ರ ನಾನು ಹೋಗ್ತೀನಿ. ಅದಕ್ಕೆ ಚಿಂತೆ ಮಾಡ್ತಿದ್ದಿ. ತಗೋ 500 ರೂಪಾಯಿ, ಹಂಗ ಮಿಂಚಿಂದ ಸೀರೆ ತಗೋ. 500 ಮಿಂಚಿಂದ ಯಾಕ? ಕಂಚು ಮಿಂಚಿನ ಸೀರೆ ತಗೊಂತೀನಿ. ನಾನು ಹೋಗಿ ಬರ್ಲ? ಮಂಚು ಮಿಂಚಿ ಹೋಗು ನಂಗೆ ಹತ್ರ. ಈಗ ಸದ್ಯ 500 ತಗೋ, ಮುಂಜಾನೆ ಕಡೆ ಮತ್ತ 5,000 ಕೊಡ್ತಾನೆ. ಕೊಡ್ತೀರ 5,000? ಹೌದು ಕರೇನಾ? ಇನ್ನೂ ಸಿನಿ ಬರ್ತೀನಿ, ಅವಾಗ ಕೊಟ್ಬಿಡಿ. ದೇವರು ಬರುವನು ಕೊಟ್ರೆ ಹೌದಾ? ನಾನು ಕೋರುವೆ ಚೆಲುವೆ, ನಿದರಿ ಒಳಗು ನಿನ್ನ ನೆಲೆಯಂತೆ ಸೇರು ಚೆಲುವೆ. ತಿಂಗಳಿನ ತಂಗಳ ಬೆಳಕು, ತಂಗಾಳಿಗೆ ತಿಂಗಳ ಬೆಳಕು, ಮುಂಜಾನೆಗೆ ಮುಂದಿನ ಬೆಳಕು, ಮುತ್ತಂದೆಗೆ ಮುತ್ತಿನ ಬೆಳಕು, ಪ್ರಕೃತಿ ಏನು ಅದ್ರ ನನಗೊಂದು ಚೂಡಿದಾರ ಕೊಡಿಸ್. ಇದ್ರಾಗ ಎಲ್ಲಿ ಆಗುತ್ತೆ? ಇಸ್ಕೊಂಡ್ ಅಮ್ಮ ಕಡೆ ನೀನು ಒಂದ್ ಕಾಲ ಅವನ್ ಕೊಡ, ಒಂದ್ ಕಾಲ ನೀ ಅಕ್ಕ. ಮಂಜು ಬನ್ನಿ, ನಾನು ಸ್ವಲ್ಪ ಎಬ್ಬಿಸ್ಲ. ನೀ ಎಬ್ಬಿಸಿ ಮನಸ್ಸು ಸಮಾಧಾನ ಮಾಡ್ಕೊಂಡು ನಾನು ಎಬ್ಬಿಸ್ಲ. ಇದೆಲ್ಲ ಬೇರೆ ಸುಮ್ಕೊಂಡ್ರೆ ಹೂವಿನ ಬಾರದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೈತನ್ಯವಾದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಬದೇನು. ಗಜ್ಮ ಬಾಯ್ಸ್ ರೆಡಿ? ಗಾಡಿ ಬಿದ್ದಂಗ ಆತ ನೋಡ. ಬೇಕಾದ್ರೆ ನೀನು ಒಂದ್ ಸ್ವಲ್ಪ ಅಂದು ನೋಡಿ ಎಷ್ಟು ಮಜಾ ಇರುತ್ತೆ. ಯಾಕೆ ಹಾಡ್ಯಾಡ ನೀನು ಶುರು ಮಾಡಿದ್ದೀನಿ ನಡಿ. ಮಾಮ ಬರ್ಲೆ? ಏನು ನಂದು ನೋಡಿ ನಡನ ಸರಿ ಇಲ್ಲ ಪಾಪ. ನಿನ್ ಜೊತೆ ಲವ್ ಮಾಡ್ಬೇಕಂತ ಮಾಡಿದ್ವಿ. ಬೆಳಿಗ್ಗೆ ಹುಡುಗನ ಒಂದು ಗಜ್ಜಿ ಶಿರಾ ಪಿಟ್ಟು. ಬೆಳಿಗ್ಗೆ आने से उसके आए बहार, जान से उसके जाए बहार, बड़ी मतसानी है मेरी महबूबा, मेरी जिंदगानी है मेरी महबूबा. गुनगुनाए ऐसे जैसे भजते हैं कहीं को, जैसे भजने गुरु चरणों में दीवानी है मेरी महबूबा, मदसानी है मेरी महबूबा. आने से उसके आए बहार, जान से उसके जाए बहार, मेरी जिंदगानी है मेरी महबूबा. ಹಿಂದೇನ್ ಮಾಡಕತ್ತಿದ್ದಿ? ಮತ್ ನೋಡಿ ಇಲ್ಲಿ ಮಾಮಗಳು ಬಾಳ ಮಂದಿ ಕುಂತಾರ. ಶಿರಾ ಪಿಟ್ಟು ಒಳಗ ಅಂತೂ ನಮ್ಮ ಕರೆ ಬಸವಣ್ಣ ನಮ್ಮ ಮ್ಯಾಲ ಕಣ್ ಬಿಟ್ಟಂಗಾತ್ರಿ. ಅಲ್ರಿ ಇನ್ನಾದ್ರೂ ಇಷ್ಟು ಆದ್ರೂ ಆ ಹುಡುಗಿ ವಯಸ್ಸಿಗೆ ಬಂದಿಲ್ಲ ಅಂತ ನೋಡ್ರಿ ನಮ್ಮ ಸ್ವಾದ್ರಮವ. ಅಲ್ರಿ ವಯಸ್ಸಿಗೆ ಬರ್ದನ ಹುಡುಗಿ ಕೈಯಾಗ ಕೈ ಕೊಟ್ಟು ಪದ ಹಾಡಿ ಕುಣಿದಾಡಿ ತಿಕ್ಕಾಡಿ ನಮ್ಮ ಮೈಯಾಗ ಎಸಿ ಕರೆಂಟ್ ಪಾಸ್ ಮಾಡಿ ಹೋತು. ಇಷ್ಟ್ರ ಮ್ಯಾಲ ಸರಳ ನಮ್ಮ ಮದುವೆ ಮಾಡಿದ ಸಹಿ.
ಇಲ್ದಿದ್ರ ನಾವು ಒಂದಿನ ಟೈಮ್ ನೋಡಿ ಆ ಹುಡುಗಿ ಮೈಯಾಗೆ DC ಕರೆಂಟ್ ಪಾಸ್ ಮಾಡಿ ನಮ್ಮ ಮಾವ ಅನ್ನ ಮೂರ್ಕನ ಕೈಯಾಗ 3-4 ಮೊಮ್ಮಕ್ಕಳನ್ನ ಹಡ್ಕೊಳ್ಳಿಲ್ಲ ಅಂದ್ರ ನನ್ನ ಹೆಸರ ಸತ್ಯನಾರಾಯಣ ಅಲ್ರಿ, ಸತ್ಯನಾರಾಯಣ. ಸುನೀತಾ, ತಂಗಿ ಸುನೀತಾ, ಯಾಕೆ ಬ್ರದರ್, ಅಂತೂ ಹೇಳಿದ ಸಮಯಕ್ಕೆ ಸರಿಯಾಗಿ ಬಂದಿದ್ದೀಯಾ? ಬಾ. ಈ ಅನಾಥ ಅಣ್ಣರ ಮೇಲೆ ಎಷ್ಟೊಂದು ಪ್ರೀತಿ ವಿಶ್ವಾಸ ಈ ಹುಚ್ಚ ಹುಡುಗಿಗೆ. ಸಿಸ್ಟರ್ ಸುನೀತಾ, ಎಂದು ನೀ ಕಟ್ಟಿದರೆ ಈ ರಕ್ಷಾ ಬಂಧನ ನಿನ್ನ ಜೀವಂತ ಆದವರಿಗೂ ಆದ ಕರ್ತವ್ಯ ಹೊರ ಹೊತ್ತುಕೊಳ್ಳುವುದೇ ನನ್ನ ಆದ ಕರ್ತವ್ಯ. ಹಾ, ತೆಗೆದುಕೊಳ್ಳಮ್ಮ ಈ ರಕ್ಷಾ ಬಂಧನದ ಅಲ್ಪ ಕಾಣಿಕೆ ನಿಮ್ಮಣ್ಣನ ಸೀರೆಯನ್ನು. ಇದೇನಲ್ಲ ಇಂಥ ಬೆಲೆ ಬಾಳುವಂತ ಸೀರೆ ನನಗೆ ಯಾಕಣ್ಣ? ಹಬ್ಬ ಹರಿದಿನಗಳಲ್ಲಿ ಎಲ್ಲ ಹೆಣ್ಣು ಮಕ್ಕಳಂತೆ ನಮ್ಮ ತಂಗಿಯ ಹೊಸ ಸೀರೆಯನ್ನುಟ್ಟು ಆನಂದ ಪಡುವುದು ಬೇಡವೇ? ನಾಳೆ ನೀನು ಗಂಡನ ಮನೆಗೆ ಹೋದ ಮೇಲೆ ನಾವೇಕೆ ತರುತ್ತೇವೆ ನಿನಗೆ ಸೀರೆಯನ್ನು? ಬನ್ನಿ ಸರ್, ಅಂಬರೀಷ ಇನ್ನು ಫ್ಯಾಕ್ಟರಿಯಿಂದ ಬಂದಿಲ್ಲ, ಇಷ್ಟರಲ್ಲಿ ಬರಬಹುದು. ತಂಗಿ, ಶ್ರೀಮಂತರ ಕೈಗೆ ರಾಖಿಯನ್ನು ಕಟ್ಟಮ್ಮ. ಬೇಡಿ ಮಿಸ್ಟರ್ ಪ್ರಾಂಕಿ, ರಕ್ಷಾ ಬಂಧನಗಳನ್ನು ಹೆಂಗಳಿನಿಂದ ಎಂದೂ ಕಟ್ಟಿಸಿಕೊಂಡಿಲ್ಲ. ಆದಷ್ಟು ಬೇಗ ಮಿಲ್ಲಿಗೆ ಬಂದು ಬಿಡಿ. ಆಯ್ತು ಸರ್.
ಅವನದ್ ಎಂಥ ಕೆಲಸನೋ, ಅವನದ್ ಎಂಥ ಫ್ಯಾಕ್ಟ್ರಿನೋ ನಮ್ಮ ಇನ್ನೂ ಬರ್ಲಿಲ್ಲವಮ್ಮ ಅವನು. ಕೆಲಸನ ಅಂತದ್ದು ಫ್ರಾಂಕಿ, ಸ್ವಲ್ಪ ಮುಂಚಿತವಾಗಿ ಬಂದರೆ ಸಿಂಹ ಗರ್ಜನೆ ಮಾಡುತ್ತಾನೆ ಆ ಮ್ಯಾನೇಜರ್ ಮಹಾಶಯ. ಆ ಮ್ಯಾನೇಜರ್ ಸ್ವಭಾವನೆ ಹಾಗೆ. ಹಬ್ಬ ಹುಳಿ ಒಂದು ಗೊತ್ತಾಗೋದಿಲ್ಲ ಅವರಿಗೆ. ಯಾಕಮ್ಮ ತಂಗಿ? ಆ ಒಬ್ಬ ಮ್ಯಾನೇಜರ್ ಮಾಡಿದ ತಪ್ಪಿಗೆ ಎಲ್ಲ ಮ್ಯಾನೇಜರ್ಗೂ ಮಂಗಳಾರತಿ ಎತ್ತುತ್ತೀಯಲ್ಲ. ಅಯ್ಯೋ ಹೌದಲ್ವಾ, ನೀನು ಕೂಡ ಮ್ಯಾನೇಜರೇ, ನಾನು ಮರ್ತೇ ಬಿಟ್ಟಿದ್ದೆ ಅಣ್ಣ. ಸಾರಿ ಅಣ್ಣ. ತಪ್ಪಾಯ್ತು. ತಂಗಿ ಸುನೀತಾ, ನನ್ನ ಕೈಗೆ ರಾಖಿ ಕಟ್ಟುವುದಿಲ್ಲೇನಮ್ಮ? ಅಯ್ಯೋ ನೀನು ಬರೋಕ್ಕಿಂತ ಮುಂಚೆನೆ ಎಲ್ಲ ಸಿದ್ಧತೆಯನ್ನು ಮಾಡಿಟ್ಟಿದ್ದೀನಿ. ಬಾ ಅಣ್ಣ. ಇವತ್ತು ನನ್ಗೇನ್ ಕಾಣಿಕೆ ಕೊಡ್ತೀಯಾ? ಕಾಣಿಕೆ ಗೊತ್ತಿಲ್ಲಮ್ಮ. ಈ ಹಾಳಾದ ಹಬ್ಬ 1ನೇ ತಾರೀಕಿಗೆ ಬರಬೇಕೆ, 4ನೇ ತಾರೀಕಿಗೆ ಬಂದಿದ್ರೆ ಏನಾಗ್ತಿತ್ತೋ ಏನೋ. ಗೊತ್ತಿಲ್ಲ, ನಾನು ಕೇಳೋದೇ ಇಲ್ಲ. ನಮ್ಗೆ ಕಾಣಿಕೆ ಬೇಕಂದ್ರೆ ಬೇಕು. ಇಲ್ಲಿ ನೋಡು ಅಣ್ಣ, ನೋಡು ಎಷ್ಟು ಚೆನ್ನಾಗಿರೋ ಸೀರೆ ಕೊಟ್ಟಿದ್ದಾರೆ. ಅವನೇನಮ್ಮ ದೊಡ್ಡ ಮಿಲ್ಲಿನ ಮ್ಯಾನೇಜರ್. ತಿಂಗಳಿಗೆ 50,000 ರೂಪಾಯಿ ತರುವ ಯೋಗ್ಯತೆ, ಈ ಕಾರ್ಯ 5,000 ರೂಪಾಯಿ ತರುವವರಿಗೆ ಏನಿದೆ ಅಮ್ಮ? ಹೊಮರೀಶ ಇನ್ನೊಂದು ಸಲ ಮಾತನ್ನು ಆಡಬೇಡ. ನನ್ನ ನಿನ್ನ ಯೋಗ್ಯತೆ ಹಣದಿಂದ ಅಳೆಯುವುದಾದರೆ ಪಕ್ಕವಿಲ್ಲದ ಆಯ್ಕೆ ಆಕಾಶಕ್ಕೆ ಮುತ್ತು ಕೊಡಲು ಪ್ರಯತ್ನಿಸಿದಂತೆ ನಿನ್ನ ಯೋಗ್ಯತೆ ನನಗೆ ಬರಬೇಕಾದರೆ ನಾನು 10 ಸಲ ಹುಟ್ಟಿ ಬರಬೇಕು. ಈ ಆನಂದ ವಿಷಯದಲ್ಲಿ ಮರೆತು ಬಿಟ್ಟಿರುವೆ. ಮೊದಲು ತಂಗಿಗೆ ಕಾಣಿಕೆಯನ್ನು ನೀಡಿ ಆಶೀರ್ವದಿಸು. ಈ ಹಣ ನಿನ್ನ ಹಣ, ಈ ಬ್ಯಾಂಕಿ ನಿನ್ನ ತಮ್ಮ. ನಿರಾಕರಿಸದೆ ತೆಗೆದುಕೊಳ್ಳೋಣ. ತಂಗಿ, ಕಾಣಿಕೆ ನೀಡಿದ ಈ ನಿನ್ನ ಅಣ್ಣಂದಿರಿಗೆ ಏನಾದರೂ ಸಿಹಿ ಊಟ ಇದೇನಮ್ಮ? ಫಸ್ಟ್ ಕ್ಲಾಸ್ ಆಗಿ ಪೂರಿ ಮೇಲೆ ಚಿತ್ರಾನ್ನ ಮೊಸರು. ಹೌದೇ? ನಡೆ ಹಾಗಾದರೆ. ಜೀವಕ್ಕೆ ಕರುಣೆ ಹಕ್ಕಿನೆರಡು ನಾವಾಗಲೆಂದು ಹಲಸುತ್ತೀರಿ. ರಕ್ಷಾ ಬಂಧನ ನನ್ನ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ನನ್ನ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಜೀವಕ್ಕೆ ಕರುಣೆ ಹಕ್ಕಿನೆರಳು ನಾವಾಗಲೆಂದು ಹಲಸುತ್ತೀರಿ. ರಕ್ಷಾ ಬಂಧನ ಶುಭ ದಿನವೇ ಹೀಗಾಗಿ ಹಬ್ಬ ಬಂದಿತ್ತು. ಸೋದರಿಗೆ ಎಂದು ಬರಬೇಕು ಈ ರಾತ್ರಿ ಸಾಕ್ಷಿ ಹೇಳಿತ್ತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ಗಂಡಿಗೆ ಗೌರವ
ಬದಲದೆಯೀರಿತು ಬಾಕಿ ನೀನು ಅಲ್ಲ ಅನ್ನೋದೇ ನನಗೆ ಹುಂಕಾರ ಇವೆಲ್ಲ ನಿನಗಾಗಿ ತಾನೇ ದೀರ್ಘಾಯುಷ್ಮಾನ್ ಲಾ 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 ಅಂದಾಗಿ ಅಮರೇಶ್, ನಿಮ್ಮ ತಂಗಿ ಸುನೀತಾ ಮನೆಗಿದ್ದಾಳೇನು? ಇದ್ದಾರೆ ಸುಮಿತ್ರಾ ದೇವಿಯರೇ. ನೋಡಿ ನೋಡಿ, ಏನಾದ್ರೂ ಕೆಲಸವಿತ್ತೆ? ಏನಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ಅಂದ ಹಾಗೆ ತಾವು ಎಲ್ಲಿ ಹೊರಟಿದ್ದೀರಿ? ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗುತ್ತೇನೆ. ತಾವು ಇತ್ತ ಕಡೆ ಒಬ್ಬಂಟಿಗರಾಗಿ ಹೊರಟಿದ್ದೀರಿ? ಮನೇಲಿದ್ದೆ, ಯಾಕೋ ತುಂಬಾ ಬೇಸರ ಆಗ್ತಾ ಇತ್ತು, ಅದಕ್ಕೆ ತೋಟದ ಕಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟಿದ್ದೆ. ಅಂದ ಹಾಗೆ ನೀವು ಫ್ಯಾಕ್ಟ್ರಿಗೆ ಯಾವತ್ತು ಕಾಲು ನಡಿಗೆಯಲ್ಲಿ ಹೋಗ್ತೀರಾ? ಹೌದು ಸುಮಿತ್ರಾ ದೇವಿಯರೇ. ಯಾಕ್ರಿ ಯಾವತ್ತು ನೋಡಿದ್ರು ಸುಮಿತ್ರಾ ದೇವಿಯರೇ ಸುಮಿತ್ರಾ ದೇವಿಯವರೇ ಅಂತ ಕರಿತಾ ಇದ್ದೀರಲ್ಲ? ಪ್ರೀತಿಯಿಂದ ಸುಮಿತ್ರಾ ಅಂತ ಕರೆದ್ರೆ ಸಾಕು. ಹೌದು, ತಾವು ಎಷ್ಟೇ ಆದರೂ ದೊಡ್ಡ ಶ್ರೀಮಂತರ ಸಹೋದರಿ ಅಂದಾಗ ಬಹುಚಿನಿಂದ ಕರೆಯುವುದು ವಿಹಿತ ಅಂತ ನನ್ನ ಭಾವನೆ. ಅದೇನು, ನೀವು ಪ್ರೀತಿಯಿಂದ ನನ್ನನ್ನು ಸುಮಿತ್ರಾ ಅಂತ ಕರೆದ್ರೆ ಅಷ್ಟೇ ಸಾಕು. ಅಲ್ಲ, ನೀವು ಈ ರೀತಿ ನಡೆದುಕೊಂಡು ಹೋಗೋ ಬದಲು ಒಂದು ಸೈಕಲನ್ನಾದ್ರೂ ತೆಗೆದುಕೊಳ್ಬಾರ್ದೇನು? ಸುಮಿತ್ರಾ, ಈಗ ನಾವು ಬಳಲುತ್ತಿರುವ ಬೋಣಿಯಲ್ಲಿ ಒಂದು ಸೈಕಲ್ ಖರೀದಿ ಮಾಡುವುದಂದ್ರೆ ಒಂದು ಕಾರು ಖರೀದಿ ಮಾಡುವಂತೆ ಸುಮಿತ್ರಾ. ಕರೆಕ್ಟ್. ಸುಮಿತ್ರಾ ಒಂದ್ಸಲ ವಾಚ್ ಅಂದ್ರೆ ಇನ್ನೊಂದ್ಸಲ ಸುಮಿತ್ರಾ ಅಂತ ಹೇಳಿ ಅಂತ ಹೇಳಿದೆ. ಏಕೆ? ಯಾಕಿಲ್ಲ, ನಿಮ್ಮ ಬಾಯಿಂದ ಬರುವ ಸುಮಿತ್ರಾ ಎಂಬ ಶಬ್ದ ನನ್ನ ಹೃದಯದಲ್ಲಿ ಅಲ್ಲೋಲ ಕಲ್ಲಬಾರದು. ನನ್ನ ಹೃದಯದಲ್ಲಿ ಅವ್ಯಕ್ತ ಭಾವನೆಗಳಿಂದ ಹೊರತುಂಬ್ತಾ ಇದೆ. ಅದನ್ನ ನನಗೆ ಮಾತಿಂದ ಒಳ್ಳಿಸಕ್ಕೆ ಸಾಧ್ಯವಿಲ್ಲ. ನೋಡಿ, ನನ್ನ ಬಾಹುಗಳಿಂದ ನನ್ನನ್ನು ಮೂಕಳನ್ನಾಗಿ ಮಾಡಿದೆ ಗೊತ್ತೇನು? ತಾವು ಯಾವುದೋ ಒಂದು ಕನಸು ಕಾಣುತ್ತೀರಿ ಅಂತ ಕಾಣುತ್ತದೆ. ಕರೆಕ್ಟ್. ನೀವು ಹೇಳ್ತಿರೋ ಮಾತು 100ಕ್ಕೆ 100 ಸತ್ಯ. ನಾನು ಕನಸು ಕಾಣ್ತಿರೋದು ಬೇರೆ ಏನೇನ, ರತಿಯ ರೂಪವನ್ನು ತಾಳಿದ ಮನ್ಮಥನ ಕನಸನ್ನು ನಾನು ಕಾಣ್ತಾ ಇದ್ದೀನಿ ಅಷ್ಟೇ. ಅರ್ಥವಾಯಿತು. ಶಿವನ ಮುರುಗಣ್ಣಿಗೆ ಸಿಡಿದು ಹೋಗಬಹುದು ಈ ರಸಿಕ. ಹೌದಾ? ಅಂದ್ರೆ ಹೋಗ್ತಾ ಇದ್ದೀರಲ್ಲ, ಎಲ್ಲಿ ಹೊರಟಿದ್ರಿ? ಮನರಾಶಿ ಅರ್ಥವಾಯಿತು. ಹೌದಾ, ಬನ್ನಿ ಹಾಗಾದ್ರೆ.
ಪಾಲಿಗೆ ಅಸಾಧ್ಯವಾದುದು ಯಾವುದು ಅಲ್ಲಿ ನನ್ನ ಮನದ ಬಯಕೆ ಈಡೇರಿಸುವುದು ಅಷ್ಟೊಂದು ಸುಲಭ ಅಲ್ಲ. ನಾನು ಬಡವಿ ಆದರೂ ಕೂಡ ಏನೇನೋ ಕನಸು ಕಾಣ್ತಿದೆ ಅಂತ ಪ್ರೀತಿ ಏನೇನೋ ಕಷ್ಟವನ್ನ ಪಡ್ತಾ ಇದ್ದು ಛೇ, ಆದರೆ ನಾನು ಯಾವತ್ತೂ ಅದನ್ನು ಅನ್ಕೊಂಡಿರಲಿಲ್ಲ. ನಾನು ಯಾವತ್ತೂ ನಾನು ಇವರ ಪ್ರೀತಿಗೆ ಖಳನಾಯಕಿ ಆಗದೆ ಕಥನಾಯಕಿ ಆಗಿರ್ತೀನಿ ಅಂತ ಶತಸಿದ್ಧ ನಾನು ಮಾಡ್ತೀನಿ. ಇಂದು ಸೋಮವಾರ ಸೋಮಶೇಖರ ಪೂಜೆಯನ್ನು ಸುನಿತಿ ಸೋಮಕ್ಕೆ ಇಟ್ಟರಲ್ಲೇ ಬರಬಹುದು. ಸೋಮವಾರದಿಂದ ಸಮೀಪ ಸೇರಿ ನನ್ನ ದೇಹದ ದಾಹವನ್ನು ಹಿಂದಿಸಿಕೊಳ್ಳಲೇಬೇಕು. ತಾವು ಜಮೀನ್ದಾರ, ಏನಾದ್ರೂ ಕೆಲಸ ಇತ್ತೆ? ಸೋದರಿ ಸುಮಿತ್ರಾ ಗೆಳತಿ ಸುನಿತಾ ಅಂತೆ ಮಾತನಾಡಿಸಿದ್ದು. ಶ್ರೀಮಂತರೇ, ಏನಾದ್ರೂ ಕೆಲಸ ಇತ್ತೆ? ಶ್ರೀಮಂತರು? ಯಾರು ಶ್ರೀಮಂತರು? ತಾವು ಅದು ನಿನ್ನ ತಪ್ಪು ಕಲ್ಪನೆ ಸುನಿತಾ. ನನಗಿಂತಲೂ ನೀನೇ ಶ್ರೀಮಂತಿ. ದೇವರು ಒಬ್ಬೊಬ್ಬರಿಗೆ ಒಂದೊಂದು ಶ್ರೀಮಂತಿಕೆಯನ್ನು ದಯಪಾಲಿಸಿರುತ್ತಾನೆ. ನಾನು ಬರೀ ಹಣದಿಂದ ಶ್ರೀಮಂತ. ಇದೇನು ಶ್ರೀಮಂತರೇ, ಹರಕು ಬಟ್ಟೆ ತಿರುಗಿಯನ್ನು ಕಂಡು ಅಪಹಾಸ್ಯ ಮಾಡ್ತಾ ಇದ್ದೀರಾ? ಸತ್ಯವಾಗಿ ಇಲ್ಲ. ಇನ್ನು ರಂಬೆ ತಿಲೋತ್ಮೆ ರೂಪಿಸಿ ಎಂದು ಸುಮ್ಮನೆ ಹೆಣ್ಣನ್ನು ಹೊಗಳಿ ಬಣ್ಣಗೆಡಿಸುವ ಸಣ್ಣ ಗುಣದವನು ನಾನಲ್ಲ ಸುನಿತಾ. ಸುತ್ತ ಬಳಸಿ ಮಾತನಾಡುವುದರಲ್ಲಿ ಯಾವ ಪ್ರಯೋಜನವಿಲ್ಲ. ಈ ಏಕಾಂತ ಸ್ಥಳದಲ್ಲಿ ಸ್ಪಂದಿಸಿದ ಕಾರಣಗಳನ್ನು ಸ್ಪಷ್ಟವಾಗಿ ಹೇಳಿಬಿಡುತ್ತೀನಿ. ನನ್ನ ಜೊತೆಗಾರ ಜೀವನದ ಅಂತ್ಯದವರೆಗೆ ಜೊತೆಗಾರ್ತಿ ಆಗಬೇಕೆಂಬುದೇ ನನ್ನ ಬಯಕೆ. ತಮ್ಮಂಥ ಶ್ರೀಮಂತರು ನಮ್ಮಂಥ ಬಡವರನ್ನ ಬೇಯಿಸುವುದೆಂದರೆ ಮಹಾರಾಜ ದಾಸ್ಯನ ಬೇಯಿಸಿದಂತೆ. ಸುಮಿತ್ರಾ, ಪ್ರೇಮಕ್ಕೆ ಬಡತನ ಸಿರಿತನವೆಂಬುದೇ ಇಲ್ಲ. ನೀನು ಒಪ್ಪಿದರೆ ನಿನ್ನ ಕೊರಳಿಗೆ ಮಾಂಗಲ ಕಟ್ಟಿ ಮಡದಿಯನ್ನು ಮನೆ ತುಂಬಿಸಿಕೊಳ್ಳುತ್ತೀನಿ. ಶ್ರೀಮಂತರೇ, ತಮ್ಮಂಥ ಶ್ರೀಮಂತರು ನಮ್ಮಂಥ ಬಡವರ ಪಾಲಿಗೆ ಉರಿಯುವ ಅಗ್ನಿ ಇದ್ದ ಹಾಗೆ. ಉರಿಯುವ ಅಗ್ನಿ ದೂರದಿಂದ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣುತ್ತೆ, ಆದರೆ ಅದರ ಸಮೀಪಕ್ಕೆ ಹೋಗಿ ಸ್ಪರ್ಶಿಸಿದರೆ ಸಂಕಟಕ್ಕೆ ಗುರಿ ಮಾಡುತ್ತದೆ. ಅಂದರೆ ಅದೇ ಹೇಳಿದ್ನಲ್ಲ, ಸುಡುವ ಅಗ್ನಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಮುಟ್ಟಿದರೆ ಮೈಯೆಲ್ಲ ಸುಟ್ಟ ಹೋಗುತ್ತೆ. ಅಂದರೆ ನಾನು ಅಂತವನೆಂದು ನಿನ್ನ ಭಾವನೆಯೇ. ಸುನಿತಾ, ಬಯಕೆ ಈಡೇರಿಸಿಕೊಳ್ಳುವ ಬಡವನಾಗಿದ್ರೆ ಕೋಡಿನಲ್ಲಿ ಸಿಕ್ಕ ನಿನ್ನನ್ನು ಹೊತ್ತು ಒಯ್ದು ಮೋಸ ನೋಡಿ ಆಶೆರಿಸಿಕೊಂಡು ಬಿಡುತ್ತಿದ್ದೇನೆ ವಿನಃ ಅಂಗೆಲ ಚೇರಿಸುತ್ತಿದ್ದಿಲ್ಲ. ನೀನನ್ನು ಅರ್ಥಾಗಿನಿಯಾಗ ಎಂದೆ. ಸತ್ಯವಾಗಿಯೂ ನೀವು ನನಗೆ ಸತಿಯ ಸ್ಥಾನವನ್ನ ನೀಡುವಿರಾ? ಈ ಮಾತನ್ನ ನಾನು ನಂಬಬಹುದೇ? ಸುನಿತಾ, ಮರೆತು ದಿಕ್ಕು ಬದಲಿಸಿ ರವಿ ಚಲಿಸಬಹುದು. ಒಂದು ವೇಳೆ ಚಂದ್ರನ ಕೆಂಡ ದುಂಡಿಯನ್ನು ಕಾರಬಹುದು. ಆದರೆ ಕೊಟ್ಟ ವಚನವೆಂದು ಮೀರಲಾರ ಈ ರಾಜವರ್ಮ. ಇದನ್ನು ನೀನು ಒಪ್ಪದಿದ್ದರೆ ನಾನು ಬಯಸಿದ ಬದುಕು ಹಸಿರಾಗಿ ಹುಲಿ ಸಾಗದೆ ಮರುಭೂಮಿಯಾಗಿತ್ತಲ್ಲ ಎಂದು ಈ ಜಗದನ್ನು ಕಳೆದುಕೊಳ್ಳುತ್ತೀರಿ. ಛೇ, ಎಂಥ ಮಾತಾಡ್ತಿದ್ದೀರಿ ನೀವು? ಕೊನೆವರೆಗೂ ನನ್ನ ಕೈ ಹಿಡಿದು ಕಾಪಾಡುವ ಕರುಣಾಮೂರ್ತಿಯ ಮಾತಿಗೆ ಅಮಾನ್ಯವೇ? ಹಾಗಾದರೆ ಒಪ್ಪಿಗೆ ಸುನಿತಾ.
ಒಪ್ಪಿಗೆ ಅಷ್ಟೇ ಅಲ್ಲ, ತಮ್ಮಂತ ಹಿರೇಗುಣದ ಸಿರಸು ತನಕ ಹಿಡಿದು ಬಾಳವ ಬಂಗಾರಂತ ಬಾಳು ನನ್ನದಾಗಿದ್ದಲ್ಲ ಅಂತ, ಆ ಸೌಭಾಗ್ಯ ನನಗೆ ಸಿಗ್ತಾ ಇದ್ದಲ್ಲಂತ ಸಂತೋಷ ಸಾಗರದಲ್ಲಿ ಮುಳುಗಿಬಿಟ್ಟಿದ್ದೀನಿ. ಆ ಸಾಗರದಲ್ಲಿ ಮುಳುಗಿ ಹೋದ್ರೆ ನನ್ನ ಗತಿ ಏನು? ಆನಂದದಿಂದ ತೇಲುತ್ತಿರಬೇಕು. ಸುನೀತಾ ರಾಜವರ್ಮನೆಂಬ ಮಾಮರಕ್ಕೆ ಸುನೀತಾ ಎಂಬ ಲತೆ ಹಬ್ಬಿ ಲತೆ ತುಂಬ ಹೂವರಳಿ ಸೌರವ ಸೂಸುತ್ತಿರುವುದನ್ನು ಸ್ವಾಗತಿಸುವ ಭಾಗುತ್ತಾ. ಆದರೂ ಈ ಹೆಣ್ಣು ದೇಹ ಅಂಜಿ ಹಿಂಜರಿಯುತ್ತೆ. ಅಂಜದಿರು ಅರ್ಧಂಗಿನಿ ಬಳಿ ಸಾರಿ ಬಂದ ಬಿಗಿದಪ್ಪು ಪ್ರೇಮಲೋಕತೆ ಅದೊಂದು ಪ್ರಣಯ ಗೀತೆಯ ನಾನು ನಿನ್ನಲ್ಲಿ ಆಲೋಚಿಸಿದಾಗ ನಾನು ನಿನ್ನಲ್ಲಿ ಆಲೋಚಿಸಿದಾಗ ಕೋಮಲೆ ಶ್ಯಾಮಲೆ ಸುಂದರ ಕೋಮಲೆ ನನಗಾಗಿ ವರವಾಗಿನಿ ಜೊತೆಗೆ ಬಂದಿದ್ದೀನಿ. ಕೋಮಲೆ ಶ್ಯಾಮಲೆ ಸುಂದರ ಕೋಮಲೆ ನನಗಾಗಿ ವರವಾಗಿನಿ ಜೊತೆಗೆ ಬಂದಿದ್ದೀನಿ. ಸುಗಿ 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 ಸುನೀತಾ, ಅಲ್ಲಿ ಕಾಣುವ ನನ್ನ ತೋಟದಲ್ಲಿ ನಾ ಕಟ್ಟಿಸಿರುವ ಭೂಮಿ ಬಂಗಲೆ ಇದೆ. ಅಲ್ಲೇ ನಮ್ಮಿಬ್ಬರ ಪ್ರೇಮ ಮಂದಿರ. ಅಲ್ಲೇ ಕೆಲ ಕಾಲ ವಿಶ್ರಾಂತಿ ತೆಗೆದುಕೊಂಡು ಮನೆಗೆ ಹೋಗೋಣಂತೆ. ನಡಿ ಹೋಗೋಣ.